ಶ್ರೀ ಗುರುಭ್ಯೋ ನಮಃ. ಇವತ್ತು ಇಲ್ಲಿಯವರೆಗೂ ಒಂದು ಅಧ್ಯಾಯ ಮುಗಿದಿದೆ. ದೇವತೆಗಳು ತ್ರಿಮೂರ್ತಿಗಳು ತಪವನ್ನು ಆಚರಿಸತಕ್ಕಂಥದ್ದು ಕೇಳಿದ್ದೇವೆ. ಇವತ್ತು 2ನೇ ಅಧ್ಯಾಯ. ಪರಮಮಂಗಳ ವಿನಿಪ ದೇವಿಯು ಕರುಣದಿಂ ವರವಿದ್ದು ಅಜಶಂಕರನು ಹರಿಯನು ಕಳುಹಿಸಿದಳು ಮಂಗಳೇ ಪರಬ್ರಹ್ಮೆ. ಆ ಜಗನ್ಮಾತೆ ಅವರು ತಪಸ್ಸು ಮಾಡಿದ್ರಲ್ಲ ನಿನ್ನೆ, ಇವತ್ತೇನು ಮಾಡ್ತಾ ಇದ್ದಾಳೆ? ವರ ಕೊಡ್ತಾರೆ ಅಂತ. ಏನ್ ಮಾಡಿದ್ರು, ಎಲ್ಲಿಂದ ಬಂದು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಹೆಂಗಾದ್ರು ಅಂತ ಧ್ಯಾನ ಮಾಡಿಲ್ಲಲ್ಲ. ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರರು ಧ್ಯಾನ ತಪಸ್ಸು ಹೆಂಗ್ ಮಾಡಿದ್ರು? ಉಸಿರನ್ನ ಗಮನಿಸಿ, ಉಸಿರನ್ನ ನಿರೋಧಿಸಿ ಕುಂಬಿಸಿ ಅವರು ಧ್ಯಾನ ಮಾಡಿದ್ರು. ಆ ಪದ್ಧತಿಯನ್ನು ನಿನ್ನೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆ ರೀತಿ ಧ್ಯಾನ ಮಾಡಿದಾಗ ಆ ದೇವತೆ ಪ್ರತ್ಯಕ್ಷ ಆದ. ಹೇಗೆ ಬಂದು? ವ್ಯೋಮ ಮಾರ್ಗ. ವ್ಯೋಮ ಅಂದ್ರೆ ಆಕಾಶ. ಆಕಾಶ ಮಾರ್ಗದಿಂದ ಬಂದು ಓಡುತ್ತಾ ಹೆಂಗಂದ್ರೆ ಎದೆ ಮೇಲೆ ಶೆರವು ಅದು ಕೆಳಗೆ ಜಾಗ ಬೀಳ್ತಾ ಇದೆ. ಅದ್ರ ಕಡೆಗೆ ಪರಿವೆ ಇಲ್ಲದೇ ಸರಗಳನ್ನೆಲ್ಲ ಸರಿಸ್ಕೊಳ್ತಾ ಬೆವರು ಬರ್ತಾ ಇದೆ. ಯಾರಿಗೆ? ದೇವಿಗೆ. ಅಷ್ಟು ಆತುರದಿಂದ ನಮ್ಮ ಕಡೆ ದೇವಿ ಬರ್ತಾ ಇದ್ದಾರೆ. ಯಾರ ಕಡೆಗೆ? ಬ್ರಹ್ಮ ವಿಷ್ಣು ಕಡೆಗೆ. ಇದರ ರಹಸ್ಯ ಏನು ಗೊತ್ತಾ? ಧ್ಯಾನ ಯಾವಾಗ ಮಾಡ್ತೀವಿ ಅಂದರೆ, ಇದನ್ನ ಸೈನ್ಸ್ ಇದು ಸೈನ್ಸ್ ಅಲ್ಲ, ಇದು ಸೂಪರ್ ಸೈನ್ಸ್. ಸೈನ್ಸಿಗೆ ಸಿಗೋದಿಲ್ಲ, ಅದಕ್ಕೆ ಆ ಥರ ಇದು ಸೂಪರ್ ಸೈನ್ಸ್. ನಾವು ಧ್ಯಾನ ಏನು ಮಾಡ್ತೀವಿ ಅದನ್ನು, ಆ ಧ್ಯಾನ ಏನು ಮಾಡ್ತೀವಲ್ಲ, ಆ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಸೂಪರ್ ಕಾನ್ಸಿಯಸ್ ಅಂತ ಒಂದು ಏನಿರ್ತದಲ್ಲ, ಆ ಕಾನ್ಸಿಯಸ್ಸಿಂದ ಒಂದು ಪವರ್ ನಮಗೆ ಬರ್ತದೆ. ಅದಕ್ಕೆ ಏನಂತ ಕರೀತಾರೆ? ತರಂಗಗಳಿಂದ ನಮಗೆ ಬರ್ತಕ್ಕಂಥ ಆ ಒಂದು ತರಂಗ ಕಾಸ್ಮಿಕ್ ರೇಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕಾಸ್ಮಿಕ್ ರೇಸ್ ಅಂತ ನಿಮ್ಗೆ ಚೆನ್ನಾಗಿ. ಆ ಕಾಸ್ಮಿಕ್ ರೇಸ್ ಎಲ್ಲಿಂದ ಪ್ರವಾಹ ಆಗುತ್ತೆ? ಮೇಲಿಂದ ಎಲ್ಲರೂ ಆ ಧ್ಯಾನ ಸ್ಥಿತಿಯಲ್ಲಿ ಕುಂತ ಕೂಡಲೇ ಆ ಪರಿತಪಸ್ಸಿಗೆ ಆ ರೇಸ್ ನಮ್ಮೊಳಗಿಂದ ಬಂದ್ಬಿಡ್ತದೆ. ಇಲ್ಲಿ ಎಲ್ಲಿ ಬ್ರಹ್ಮರಂಧ್ರದಿಂದ ಸೀದಾ ನಮ್ಮೊಳಗೆ ಪ್ರವೇಶ ಆಗ್ತದೆ. ಅದು ವ್ಯೋಮ ಮಾರ್ಗದಲ್ಲಿ ಹೇಗೆ ಬಂದು ಅನ್ನೋದು ಹಿಂಗೆ ಬರ್ತದೆ. ಅದು ಬರ್ಬೇಕಾದ್ರೆ ಏನೇನು ಆಗುತ್ತೆ ಅನ್ನೋದು ಇಲ್ಲಿ ಮುಂದೆ ಓದಿಸ್ತಾರೆ. ಮಂದಿರ
ಮತ್ತೆ ಮಹೇಶ್ವರರು 106 ಜನ, ಅನಂತ ಅನಂತ ದೇವತೆಗಳು ಬರ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಚಾಮರ ಎಲ್ಲವನ್ನೂ ಬಾರಿಸ್ತಾ ಇದ್ದಾರೆ. ಚಾಮರ ಅಂದ್ರೆ ಈ ಎಲ್ಲ ಅವೆಲ್ಲವನ್ನೂ ಬಾರಿಸ್ತಾ ಇದ್ದಾರೆ. ಹೀಗೆ 100 ಶತಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಹೇಗಿದೆ ಅಂದ್ರೆ ಒಂದು ಹತ್ತಿ ಮರ ನೋಡಿದ್ರಲ್ಲ, ಹತ್ತಿ ಮರ ಅದು ಕಳೆದು ತಿಂದ್ರೆ ಅದರ ಹುಳ ಇರ್ತಾವಲ್ಲ, ಅದು ಅದು ಮರ ಒಂದಿರ್ತದೆ, ಆ ಕಾಯಿಗಳು ಮೈ ತುಂಬ ಹೇಗಿರ್ತದೋ ಹಾಗೆ ಆ ಬ್ರಹ್ಮ ವಿಷ್ಣು ರುದ್ರಾದಿಗಳೆಲ್ಲರೂ ಅಲ್ಲಿದ್ದಾರೆ ಅಂತ. ಇದು ಹೇಗೆ ಅನ್ವಯ ಆಗುತ್ತಂದ್ರೆ ಆ ಕಾಸ್ಮಿಕ್ ರೇಸ್ ಏನಿದೆಯಲ್ಲ, ಸೂರ್ಯ ಒಬ್ಬನಿದ್ದಾನೆ, 1000 ಜನ ಇದ್ದಾರೆ. ಒಬ್ಬನು ನಮಗೆ ಕಾಣಿಸ್ತಾ ಇರೋದು ಒಬ್ಬನು, ಓಕೆ. ಅದ್ರ ಜೊತೆಗೆ ಬರ್ತಕ್ಕಂಥ ಕಿರಣಗಳು ಎಷ್ಟಿದ್ದಾವೆ? 1000 ಲೆಕ್ಕ ಮಾಡಿದ್ರೆ 1, 2, 3 ಲಕ್ಷದವ, ಕೋಟಿಯದವ, ಅನಂತವಾಗಿ ಬರ್ತಾ ಇದೆ. ಇದು ದೃಷ್ಟಿ. ಆ ಕಾಸ್ಮಿಕ್ ರೇಸ್ ಪಾಸ್ ಆಗ್ತದಲ್ಲ, ಅದು ಅನಂತ ಶಕ್ತಿಯಲ್ಲಿ ನಮ್ಮಲ್ಲಿ ಪ್ರವಾಹ ಆಗ್ತದೆ. ಅದೇ ದೇವತಾ ಸ್ವರೂಪ. ಆ ಶಕ್ತಿಯೇ ನಮ್ಮಲ್ಲಿ ಇರ್ತಕ್ಕಂಥದ್ದು ಅದೇ ಶಕ್ತಿ. ನೀನೇ ತಿಳ್ಕೊಂಡಿದ್ದೀವಿ, ಆ ಚೈತನ್ಯ ನಮ್ಮೊಳಗಿದೆ. ಅದರಿಂದ ನಾವು ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಎಲ್ಲವನ್ನೂ ಮಾಡ್ತೇವೆ. ಆ ರೇಸ್ ನಮ್ಮೊಳಗೆ ಪ್ರವಾಹ ಆಗಿದೆ. ಆ ಅನುಭವ ಆದಾಗ ಏನಾಗುತ್ತಿದ್ರೆ ನಮಗೆ ರೋಮಾಂಚನ ಆಗುತ್ತೆ. ನಾನು ಮಾಡಿರೋದ್ರ ಅನುಭವ ಇಂಥವ್ರಿಗೆ ಕೇಳಬೇಕಷ್ಟೇ. ಆ ರೋಮಾಂಚನ ಅನುಭವ ಆಗುತ್ತಲ್ಲ, ರೋಮಗಳು ಕೂಡ ಎದ್ದೇಳ್ತೇವೆ. ಅಲ್ಲಿ ಆ ಒಂದು ಆ ಕಂಪ್ ವೈಬ್ರೇಷನ್ ನಮ್ಗೆ ಆಗುತ್ತೆ. ನೀವು ಕೇಳ್ತಾ ಇರಬೇಕಾದ್ರೆ ಭಾವಪೂರ್ವಕ ಕೇಳಿದ್ರು ವೈಬ್ರೇಷನ್ ಆಗುತ್ತೆ. ಅದು ಅದರ ವಿಶೇಷ. ಹೀಗೆ ಆ ದೇವಿ ಆ ಒಂದು ರೇಸ್ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷ ಆಗಿರ್ತಕ್ಕಂಥವಳಾಗಿದ್ದಾಳೆ ಅಂತ ಹೇಳ್ತಕ್ಕಂಥವಳಾಗಿದ್ದಾಳೆ. ಇನ್ನೇನಿದೆ ದೇವತೆಗಳು ಪೂರ್ತಿ ಕೂಡ ಇದ್ದಾರೆ ಅವರೊಟ್ಟಿಗೆ. ಅನಂತ ಕಿರಣ ರೂಪದಲ್ಲಿ ಕೂಡ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಒಬ್ಬೊಬ್ಬರ ತಿರುವಿಗೆ ಏನಿದೆ ಅಂದ್ರೆ ಆ ದೇವಿಯ ತೇಜಸ್ಸಿನ ಹಂಗೆ ಇದೆ. ಸೂರ್ಯ ಕಿರಣ ಏನಿದೆಯಲ್ಲ, ಆ ಕಿರಣ ಒಂದು ಕಿರಣಕ್ಕೆ ಇನ್ನೊಂದು ವ್ಯತ್ಯಾಸ ಇದೆ, ಸೂಕ್ಷ್ಮ, ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ 1, 2, 3, 4 ಎಲ್ಲ ಒಂದೇ ತರ ಕಾಣಿಸ್ತವೆ. ಆಕ್ಚುಲಿ ಅನಂತ ಒಂದೊಂದು ಕಿರಣದಲ್ಲಿ ಒಂದೊಂದು ಶಕ್ತಿ ಇದೆ. ಅದು ಸೂರ್ಯ ಉಪಾಸನೆ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಆ ಸೂರ್ಯ ಉಪನಿಷತ್ತು ಓದಿದವ್ರಿಗೆ ಗೊತ್ತಾಗುತ್ತೆ. ಇಲ್ಲವರಿಗೆ ಸುಮ್ಮನೆ ಕತೆ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಅದು ಉದಾಹರಣೆ ಒಂದು ಹೇಳ್ತೀನಿ. ಈ ಕುರಿ ಇದಾವಲ್ಲ, ಕುರಿ ಸಾಯಂಕಾಲ ನೋಡಿದ್ರೆ ಒಂದು 106 ಕುರಿ ಓಡಿಸ್ಕೊಂಡು ಹೋಗ್ತಾನೆ. ಅವನಿಗೆ ಅದ್ರಾಗ ಒಂದು ಕುರಿ ತಂದು ಅವನಿಗೆ ಕುರಿ ತೋರಿಸಿ ಆ ಕುಂದೆ ಕೂಡಿಸ್ಬಿಟ್ರೆ ಅವನಿಗೆ ಕಣ್ಣು ಮುಚ್ಚಿ ಆ ಕುರಿ ಹಿಡ್ಕೊಂಬಂದ್ರೆ ಅವ್ನು ಹಿಡ್ಕೊಂಬರ್ತಾ ಇಲ್ಲ. ನಮಗೆ ಆಗಲ್ಲ, ಅವ್ನು ಹಿಡ್ಕೊಂಬರ್ತಾನೆ. ಬೇಕಾದ್ರೆ ಕುರಿ ಕಾಯಾಗಿದ್ರೆ ಗೊತ್ತಾಗ, ನಿಮ್ಗೆ ಗೊತ್ತಿಲ್ಲ. ನಾವು ಹಿಡ್ಕೊಂಬಂದ್ರೆ ಕುರಿನ, ಆ ಕುರಿನ ಗೊತ್ತಿದೆ ಆಗಲ್ಲ ನಮಗೆ. ಆ ಕುರಿ ಕಾಯಾಗಿರ್ತಾನಲ್ಲ, ಅವಿಷ್ಟು ಕರೆ 1000 ಕುರಿಲಿ ಅದ್ರಾಗ ಇದೇ ಕುರಿ ಅಂತ ಅವನಿಗೆ ಗೊತ್ತಿರ್ತದೆ. ಕರೆಕ್ಟ್ ನಾವು ಗುರ್ತು ಮಾಡಿ ಬಿಟ್ರೆ ಅದೇ ಕುರಿ ಹಿಡ್ಕೊಂಬರ್ತಾರೆ. ಯಾಕಂದ್ರೆ ಅವನು ಅದ್ರಾಗ
ಪರಿಣಿತರ. ನಾವು ಪರಿಣಿತಿ ಇಲ್ಲ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ನಮಗೆ ಗೊತ್ತಾಗಲ್ಲ ಅಂತೇಳಿ ಆ ಕುರಿಗಳು ಗೊತ್ತಿಡಕ್ಕೆ ಬರಲಿಲ್ಲ ಅಂದರೆ ತಪ್ಪು ಯಾರ್ದು? ತಪ್ಪು ನಮ್ಮದೇ. ನಮಗೆ ಗೊತ್ತಿರೋಕ್ಕೆ ಬರಲಿಲ್ಲಕ್ಕೆ ನಮ್ಮ ಅಸಹಾಯಕತೆಗೆ ಅದು ತಪ್ಪು ಅಂತ ನೋಡ್ತೀವಿ. ಹಂಗಿಲ್ಲ. ಹಂಗೆ ಅನಂತ ಕಿರಣಗಳ ಅನಂತ ಶಕ್ತಿಗಳಿದ್ದಾವೆ. ಆ ಒಂದು ಆದಿತ್ಯ ಹೃದಯದೊಳಗೆ ಬರ್ತದಲ್ಲ, ಒಂದೊಂದು ಶಕ್ತಿ, ಒಂದೊಂದು ಕಿರಣದ ಒಂದು ಲೇಯರ್ಸ್ ಇದ್ದಾವೆ. ಎಲ್ಲ ಸೈಂಟಿಫಿಕ್, ಇದೆಲ್ಲ ಸೂಪರ್ ಸೈನ್ಸ್. ಸೈನ್ಸ್ ಅಲ್ಲ, ಸೂಪರ್ ಸೈನ್ಸ್. ಸೈನ್ಸಿಗೆ ಇದು ಕ್ಯಾಚ್ ಆಗೋದಿಲ್ಲ. ಹೀಗೆ ಇದೆ ಅನಂತ ದೇವತೆಗಳು ಅಲ್ಲಿ ಬರ್ತಾ ಇರ್ತಂಥವರಾಗಿದ್ದಾರೆ. ಹಾಗೆ ಒಂದೊಂದು ಕಿರಣ ಒಂದೊಂದು ಆ ರೀತಿಯಲ್ಲಿ ಆ ದೇವತೆ ಬಂದು ಅಲ್ಲಿ ಇರ್ತಕ್ಕಂಥವಳಾಗಿದ್ದಾಳೆ. ಒಂದು ಮನೆಯಲ್ಲಿರೋದು ಇನ್ನೊಂದು ಸತ್ತು ಗೊತ್ತಾಗಲಿಲ್ಲ, ಒಂದರಲ್ಲಿರ್ತಕ್ಕಂಥ ಶಕ್ತಿ ಇನ್ನೊಂದು ಶಕ್ತಿ ಗೊತ್ತಾಗಲಿಲ್ಲ. ಆ ರೀತಿ ಅಲ್ಲಿ ಅನಂತ ಬ್ರಹ್ಮರು ಬೆಳಗಿರ್ತಕ್ಕಂಥವರಾಗಿದ್ದಾರೆ. ಒಬ್ಬರೊಬ್ಬರ ಬೆಳಕದೇನೆ. ಮತ್ತೆ ಆ ಬೆಳಕಿಗೆ ಟಚ್ ಮಾಡಿದಲ್ಲಿ ಆ ಕಿರಣ ತೇಜಸ್ಸು ಆ ಜಗನ್ಮಾತೆಯನ್ನ ಟಚ್ ಮಾಡ್ತಕ್ಕಂಥವ್ರು ಒಬ್ಬೊಬ್ಬರು ದರ್ಶಶಾತ ರವಿಕೋಟಿ ತೇಜದಲ್ಲಿ. ಒಂದು ಸೂರ್ಯ ಒಬ್ಬನೇ ಅಂತ ಒಂದು ಕೋಟಿ ಅದು ಏನು ಬೆಳಗ್ತದಲ್ಲ ಅಷ್ಟು ಪ್ರಭೆಯಿಂದ ಬರ್ತಕ್ಕಂಥದ್ದು. ಆ ನಭ ಎಲ್ಲ ಆಕಾಶದ ತುಂಬಿ ಹೋಗಿತ್ತು ಅಂತೇಳಿ ಆ ದೇವತೆಗಳು ಅನಂತವಾಗಿ ಬೆಳಗಿದಲ್ಲ. ಅದರ ಎರಡು ಭಾಗ ಆಯಿತು ಅಂತ. ಒಂದು ವಿದ್ಯೆ, ಇನ್ನೊಂದು ಅವಿದ್ಯೆ. ವಿದ್ಯೆ ಅಂದರೆ ಆತ್ಮಜ್ಞಾನ ಒಂದು. ಅವಿದ್ಯೆ ಅಂದರೆ ಈ ಭೌತಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಅಂದರೆ ತನ್ನಂತ ತಿಳ್ಕೊಳ್ಳೋದು ವಿದ್ಯೆ. ಅವಿದ್ಯೆ ಅಂದರೆ ಇದನ್ನು ಬಿಟ್ಟು ಉಳಿದಿದ್ದ ಪ್ರಾಪಂಚಿಕ ಎಲ್ಲ ವಿಷಯಗಳು, ಇಂಜಿನಿಯರಿಂಗ್ ಆಗಿರ್ಬೋದು, ಡಿಗ್ರಿಗಳದವಲ್ಲ, ಪದವಿಗಳು ಎಲ್ಲವೂ ಆಗಿರ್ಬೋದು, ಇವೆಲ್ಲವೂ ಅವಿದ್ಯೆ. ನಾನು ಅಂತ ಏನು ತಿಳ್ಕೊತೀವ ಅವೆಲ್ಲ ವಿದ್ಯೆ. ಈ ಎರಡುಗಳಾಗಿ ಅಲ್ಲಿ ಆಗಿ ಬೆಳೀತಾ ಇದ್ದಾವೆ ಅಂತೇಳಿ ಇಲ್ಲಿ ಹೇಳ್ತಕ್ಕಂಥವ್ರೆ. ಅವು ಎರಡು ಕೂಡ ಜಗತ್ತಿನ ಆ ಭಗವತಿಯ ಸ್ವರೂಪವೇ ಅಂತೇಳಿ. ದೇವತೆಯನ್ನ ಈ ರೂಪವನ್ನು ದರ್ಶನ ಮಾಡ್ತಾ ಇದ್ದಾರೆ. ಅದು ಹೇಗಿತ್ತು ಅಂದರೆ ಆ ಜಗನ್ಮಾತೆ ಹಣೆಯ ಕೊಟ್ಟು ಹಳೆದಿದ್ದು ಅಂತ ಹೇಳ್ತಾರೆ. ಮೊದಲನೇ ಹೇಳ್ತಾರೆ ಹಣೆಯ ಕೊಟ್ಟು ನೋಟ್ ಡೌನ್ ದಿಸ್ ಪಾಯಿಂಟ್ ಇವ್ರನ್ನ. ಓಕೆ, ಎಣೆ ಇಲ್ಲದ ಚಂದ್ರ ತೇಜದಿ ಮಗುಟ ಆ ದಶಕೋಟಿ ಇದರಲ್ಲಿ ಕಾಂತಿ ಹಳಿತಾ ಇತ್ತು. ಅದಾದ ನಂತರ ಏನು ಹೇಳ್ತಾ ಇದ್ದಾರೆ, ಕೊರಳಿನ ಕಟ್ಟಾಣಿಕರಣ. ನೋಟ್ ಡೌನ್ ದಿಸ್ ಪಾಯಿಂಟ್ ಇವ್ರನ್ನ. ಒಂದನೇದು ಹಣೆ, ಎರಡನೇದು ಕೊರಳಿನ ಕರಿಮಣೆ. ನೋಟ್ ಡೌನ್ ದಿಸ್ ಪಾಯಿಂಟ್. ಓಕೆ, ಇವ್ರನ್ನ ಕರೆಕ್ಟ್. ಹೀಗೆ ಅದು ಹರಿದು ಬರ್ತಾ ಇದೆ. ಅದು ಬರೆದು ಆ ವಕ್ಷಸ್ಥಳದ ಬಗ್ಗೆ ಹೇಳ್ತಾರೆ. ನೋಟ್ ಡೌನ್ ದಿಸ್ ಪಾಯಿಂಟ್ ಇವ್ರನ್ನ. ಓಕೆ, ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಜಗನ್ಮಾತೆ. ಇದು ಏನು ಅಂದರೆ ಯೋಗ ಧ್ಯಾನ ಸಾಧನೆ ಯಾರು ಮಾಡ್ತಾರಲ್ವಾ ಅವಾಗ ಏನಾಗುತ್ತಂದ್ರೆ ನಮಗೆ ಧ್ಯಾನ ಕುಂತಾಗ ಇಲ್ಲಿ ವೈಬ್ರೇಟ್ ಆಗುತ್ತೆ. ಮೊದಲನೇ ಬೇರೆ ಜಾಗದಾಗ ವೈಬ್ರೇಟ್ ಆಗಲ್ಲ,
ವೈಬ್ರೇಟೇಷನ್ ಪಾಯಿಂಟ್. ಓಕೆ, ನೋಡಿದ್ರೆ ಪಾಯಿಂಟ್. ಓಕೆ, ಒಂದನೇದು. ಎರಡನೇದು ನೆಕ್ಸ್ಟ್ ವಿಶುದ್ಧಿ ಚಕ್ರಕ್ಕೆ ಇಲ್ಲಿ ಬರ್ತದೆ, ಕಂಠ, ಅದಕ್ಕೆ ವರ್ಣನೆ ಮಾಡ್ತಾರೆ. ಮೂರನೇದು ವಕ್ಷಸ್ಥ, ಹೃದಯ, ಅನಾಹತ ಚಕ್ರದ ವರ್ಣನೆ. ಇದು ಎಲ್ಲ ಇದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಒಳಗೆ ಇಳಿದವ್ರಿಗೆ ಗೊತ್ತಾಗುತ್ತೆ, ಮೇಲೆ ಇದ್ದವರಿಗೆ ಮೇಲೆ ಅಷ್ಟೇ. ಇದು ರಹಸ್ಯ. ಈ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದಿಲ್ಲ ಹೇಳ್ತಾರೆ. ಮೊದಲು ಹೆಂಗೆ ಧ್ಯಾನ ಮಾಡಕ್ಕೆ ಹೇಳಿದ್ರು, ಇಲ್ಲಿ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತದೆ. ಇದು ದೇವಿ ಪ್ರತ್ಯಕ್ಷ ಆಗೋದು ಇಲ್ವೋ ನಿಮಗೀಗ? ಈ ರೀತಿ ಆಗ್ತಾ ಇದೆ. ಹೀಗೆ ಕೊನೆಗೆ ಅನ್ನೋದವಾಗಿ ಸೊಂಟದ ಬಗ್ಗೆ ಹೇಳ್ತಾರೆ. ಆಮೇಲೆ ಪಾದಗಳ ಬಗ್ಗೆ ಕೂಡ ಇಲ್ಲಿ ವರ್ಣನೆ. ಎಲ್ಲವೂ ಚಕ್ರಗಳ ಮೂಲಕವಾಗಿ ಎಲ್ಲವನ್ನು ಆ ರೇಸ್ ನಮ್ಮ ಪ್ರವಾಹ ಆಗ್ತದೆ. ಆ ದೇವತೆಗೆ ಅನುಭವ ಆಗ್ತದೆ. ಅನುಭವ ದೇವತೆ ಪ್ರತ್ಯಕ್ಷ ಆಗೋದಂಗೆ ಚಕ್ರ ಹಿಡಿದು ಬರಂಗಿಲ್ಲ. ಮನೆಗೆ ಪ್ರತ್ಯಕ್ಷ ಆಗಿ ಬಂದ್ಬಿಟ್ರೆ ಯಾರಿಗೋ ಬಂದಿದ್ರು ನಮಗೆ ಚಕ್ರ ಕೊಳ ಚೆನ್ನಾಗಿ ಬಂದ್ಬಿಟ್ಟ, ಶಿವನೇ ಬಂದ್ಬಿಟ್ಟಾನೆ. ಕೊಳ ಹಾವು ಎಲ್ಲ ನಂದಿ ಮೇಲೆ ಬಂದ್ಬಿಟ್ಟಾನೆ. ಏನು ಮಸ್ತ್ ಪಾರ್ಟ್ ಮಾಡಿದೆ ಮಂದಿಯಪ್ಪ, ಶಬಾಷ್, ಭಾಳ ಚೆನ್ನಾಗಿ ಪಾರ್ಟ್ ನಿಮ್ಗೆ ಗೊತ್ತೈತಿ, ತಗ ₹1 ದಕ್ಷಿಣೆ ಹೋಗು. ಹಿಂಗೆ ಆಗುತ್ತೆ ಕರೆಕ್ಟಾ? ಹೀಗೆ ಹಂಗೆ ಬರಂಗಿಲ್ಲ. ದೇವರು ಬರೋದು ಹೆಂಗೆ ಬರ್ತಾನಂದ್ರೆ ಪ್ರತಿಯೊಂದರಲ್ಲೂ ದೇವರೇ ಇದ್ದಾನೆ. ನಿನ್ನೆ ನೋಡಿದ್ವೋ ಇಲ್ವೋ? ಆ ರೇಸ್, ಆ ಶಕ್ತಿ ನಿಮ್ಮೊಳಗೆ ಆಯ್ತಾ ಇಲ್ವೋ? ಆ ಚೈತನ್ಯ ನಿಮ್ಮೊಳಗಿದೆ. ಆ ಚೈತನ್ಯದ ರೂಪವಾಗಿ ನಿಮ್ಗೆ ಯಾವ ರೀತಿ ಬೇಕೋ ಹಾಗೆ ನಿಮ್ಮಲ್ಲಿ ಬರ್ತಾನೆ ಆ ಭಗವಂತ. ಹೀಗೆ ಆ ದೇವಿ ಬರ್ತಕ್ಕಂಥದ್ದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನೀವು ಹೇಳಬೇಕಾದ್ರೆ ನೀವು ಪುರಾಣ ಕೇಳೋದೊಂದೇ ಅಲ್ಲ, ಆ ಹಾಡು ಆಡೋದಕ್ಕೆ ಒಂದೇ ಶಬ್ದ ಆಡಿ ಎರಡೇ ಶಬ್ದ ಅರ್ಥ ಆಗ್ತದೋ ಇಲ್ಲ, ಅವು ಬಹಳ ಸ್ಪಷ್ಟವಾಗಿ ಹಾಡಾಡ್ತಾ ಇದ್ದಾರೆ. ಅದು ನನ್ನ ಭಾಗ್ಯ ಹೇಳಬೇಕಂದ್ರೆ. ಯಾಕಂದ್ರೆ ಹೇಳಬೇಕಾದ್ರೆ ಅರ್ಥ ಆಗುತ್ತೆ, ನನ್ನ ಮಕ್ಕಳು ಓದೋದು ಅವಶ್ಯಕತೆ ಇಲ್ಲ ನನಗೆ. ಹಾಗೆ ನೀವು ಸ್ವಲ್ಪ ಕಿವಿ ಕೊಟ್ಟರೆ ಸಾಕು ಅರ್ಥ ಆಗುತ್ತೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ದೇವಿಯ ಇಷ್ಟು ವರ್ಣನೆ ಮಾಡಿ ಆ ಶಕ್ತಿ ಭುಜ ಕಿರೀಟ ಇವೆಲ್ಲವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ರೇಸ್ ಪ್ರವಾಹ ಆದಮೇಲೆ ಈ ಕಿರೀಟದ ಯಾಕೆ ಬಂದಿಲ್ಲ ಅಂದರೆ, ನಮಗೆ ಈ ರೇಸ್ ಪ್ರವಾಹ ಆದಮೇಲೆ ಶಕ್ತಿ ಎಲ್ಲಾದ್ರೂ ಪ್ರವಹಿಸ್ತಾ ಇದೆ. ಅದು ಹಿಂಗೆ ಇರಂಗಿಲ್ಲ, ಅದು ಹಿಂಗೆ ಪ್ರವಹಿಸ್ತದೆ.
ಆ ವೈಬ್ರೇಷನ್ ಪ್ರಭಾವ ನಮ್ಮ ಕೈಗೆಲ್ಲ ಶಕ್ತಿ ಬಂದಲ್ಲ. ಈ ಕೈ ಯಾರು ಬಂದ, ಈ ಕೈ ಎತ್ತಿರೋ ಶಕ್ತಿ ಯಾರು? ಆಯಮ್ಮಲ್ಲೇ. ಆಯಮ್ಮ ಪ್ರತ್ಯಕ್ಷ ಒಳಗೆ ಅಗಡೇ ಇಲ್ಲ ಈಗ. ಆಯಮ್ಮ ನಮ್ಮೊಳಗೆ ಅಗಡಿರುವಾಗ ಓಕೆ, ಇದು ಅನುಭವ. ಇದು ಫೀಲ್ ಮಾಡಬೇಕು. ಫಸ್ಟಿಗೆ ಗೊತ್ತಾಗಲ್ಲ, ಫೀಲ್ ಮಾಡಬೇಕು. ದಿವಸ ಕೂತ್ಕೊಂಡು 10 ನಿಮಿಷ ಫೀಲ್ ಮಾಡಿದರೆ ಆಟೋಮೆಟಿಕ್ ಆದಮೇಲೆ ಅದು ಅನುಭವ. ಸುಮ್ಮನೆ ಬರ್ತದಿಲ್ಲ, ನನಗೇನು ಬಂದಿಲ್ಲ, ಅಲ್ಲಾಡಿಸ್ತಾ ಇಲ್ಲ, ಕೈ ತಲೆ ಅಲ್ಲಾಡ್ತಿದ್ದಿಲ್ಲ, ಕಾಳು ಕೀಗೆಲ್ಲ ನೋಡ್ತದವಲ್ಲ, ಇವೆಲ್ಲ ಶಕ್ತಿ ಇಲ್ಲ ನೋಡೋಕ್ಕಾಗತ್ತೆ. ಕೆಲವ್ರು ಇದ್ದಾರೆ ಕಣ್ಣಿರ್ತದೆ, ಅವ್ರಿಗೆ ಕಾಣೋದೇ ಇಲ್ಲ, ನೋಡೋಕೆ ಕಣ್ಣದವು, ಆದರೆ ದೃಶ್ಯ ಕಾಣಿಲ್ಲ. ಆ ಶಕ್ತಿ ಹೊರಗೆ ಹೇಳ್ಕೊಂಡ ತಾಯಮ್ಮ. ಕೆಲವು ಕಿವಿ ಅದಾವು, ಕಿವಿ ಚೆನ್ನಾಗಿ ಕಾಣಿಸ್ತದವು, ಆದರೆ ಕೇಳೋಂಗಿಲ್ಲ ಅವ್ರಿಗೆ. ಮಿಷಿನ್ ಇಟ್ಕೊಂತಾರೆ, ಮಿಷಿನ್ ಇಟ್ಕೊಂಡ್ರು ಕೇಳಿಲ್ಲ ಅಂದ್ರೆ ಅದರ ನೋಡಿದೇ ಇಲ್ಲ. ಕೈಯದವು, ಕೈ ಸಚ್ಚು ಬಿದ್ದವು, ಅವು ಕೈ ಎತ್ತಕ್ಕೆ ಬರೋಂಗಿಲ್ಲ ಅವ್ರಿಗೆ, ಕಾಲು ಎತ್ತಕ್ಕೆ ಬರೋಂಗಿಲ್ಲ, ನೋಡಿದಿಲ್ಲ. ಆ ಶಕ್ತಿ ವಾಪಸ್ ಆಯಮ್ಮ ಎಳ್ಕೊಂಡೈತಿ, ಅದಕ್ಕೆ ಅವು ಮಾತಾಡ್ತಾ ಇಲ್ಲ. ಆಯಮ್ಮ ನಮಗೆ ಒಟ್ಟು ಶಕ್ತಿ ಕೊಟ್ಟಾಳ. ಓಕೆ, ಆಯಮ್ಮ ನಮ್ಗೆ ಅಷ್ಟೆಲ್ಲ ಶಕ್ತಿ ಕೊಟ್ಟಾಳ. ಈ ಕೈ ಕಾಲು ಆಡಿಸಿದ್ವಿ ಅಂದರೆ ಆ ಶಕ್ತಿ, ಆ ಜಗನ್ಮಾತೆ ನಮ್ಮೊಳಗೆ ಅದಳದು ಇಲ್ಲೋ ಇದ್ದಾರೆ. ಇದು ಅನುಭವ. ಈ ರೀತಿ ನಾವು ತಗೊಳ್ಬೇಕು. ದೇವರೆಲ್ಲದನಪ್ಪ ಕಣ್ಣಿಗೆ ಕಾಣಂಗಿಲ್ಲ, ಕಣ್ಣಿಗೆ ಕಾಣೋದೇನು ಅದು ನೋಡ್ಬೋದ ಅದರಿಂದನೇ, ಆ ಶಕ್ತಿಯಿಂದನೇ, ಬಿಟ್ಟರೆ ಮತ್ತಿಲ್ಲ. ಹೀಗೆ ಆ ಶಕ್ತಿಯನ್ನು ಈ ರೀತಿ ಆ ವರ್ಣಗಳು ಎಲ್ಲವನ್ನು ಕೂಡ ದೇಹ ಪೂಜ್ಯನ ಬಹಳಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇದು ಏನಂದರೆ ನಮ್ಮ ಒಂದು ವಿಶೇಷತೆ, ನಮ್ಮ ಋಷಿ ಮುನಿಗಳ ಒಂದು ತಪಸ್ಸ ಶಕ್ತಿ ಏನಂದರೆ ನಮಗೆ ಡೈರೆಕ್ಟ್ ಆ ಎನರ್ಜಿ ಇದೆ, ಅದು ಎಲ್ಲ ಕಡೆ ಇದೆ ಅಂತ ಹೇಳಿದರೆ ಟೇಸ್ಟ್ ಬರೋಂಗಿಲ್ಲ. ಟೇಸ್ಟ್ ಬರ್ತದೆ, ಟೇಸ್ಟ್ ಬರೋಂಗಿಲ್ಲ. ಅದು ಸ್ವಲ್ಪ ಮಸಾಲೆ ಹಾಕಿದರೆ ಒಂದೊಂದೊಂದು ಟೇಸ್ಟ್ ಇರ್ತದೆ, ಒಂದೊಂದೇ ಒಂದೊಂದು ಟೇಸ್ಟ್. ಈಗ ಎಷ್ಟು ಕಥಾರೂಪ ಜೋಡಿಸಿದಲ್ಲ, ಇದಕ್ಕೆ ನಮೂನ ಅವ್ರಿಗೆ ಎಷ್ಟು ಕೋಟಿ ಕೃತಜ್ಞತೆಗಳು ಹೇಳಿದ್ರು ಸಾಲು. ಇಷ್ಟು ರಹಸ್ಯಗಳಿದ್ದಾವೆ ನೋಡಿ. ಇದು ಪುಕಟ ಪುರಾಣ ಅದರಂತಾರು ಪುರಾಣ, ಅದೇನೋ ವಚನ ಅಂತ ಹೇಳ್ತಾರಂತ. ಅವ್ರು ಬರೋದಲ್ಲ, ನಿಜವಾಗ್ಲೂ ಅವ್ರು ಬರೋದ್ರಾಗ ಸಾಧ್ಯನೇ ಇಲ್ಲ. ನನಗೆ ತಿಳಿದಂಗೆ ಮಹಾತ್ಮರು ತಿಳಿದಂಥವ್ರು ಅನ್ನಂಗೆ ಇಲ್ಲ, ಹಂಗೆ ಅನ್ನಂಗೆ ಇಲ್ಲ. ಅಂಥದ್ದೊಂದು ವಚನ ಪುಂಡ್ರು ಟೋಕರ್ದು ಅಂತ ಒಂದು ಇದು ಅಂತಾರೆ. ನನಗೆ ಒಂದೇನಂದರೆ ಏನಂತಾರೆ ಭಾವ ಅಷ್ಟೇ ತಗೊಳ್ತೀನಿ, ಆ ಶಬ್ದದ ನೆನ್ಪಿಟ್ಕೊಳ್ಳೋ ಶಕ್ತಿ ನನಗಿಲ್ಲ. ನಂದು ವೀಕ್ನೆಸ್. ಪ್ರಮಾಣ ನೆನಪಿರ್ತದೆ, ಅದರ ಅನುಭವ ನೆನಪಿರ್ತದೆ, ಆ ಪ್ರಮಾಣದ ಆಸಕ್ತಿ ಇರೋದು ನನಗೆ ಇದು. ಹಾಗಾಗಿ ಹಂಗೆ ಅಂತಿರ್ತಾರೆ. ಹಂಗಂತ ಕೇಳಿದ್ರೆ ಪುಂಡ್ರು ಪುರಾಣ ಅದೇನು ಟೈಮ್ ಪಾಸಿಂಗ್ ಮಾಡಿದ್ದಾರೆ. ಟೈಮ್ ಪಾಸಿಂಗ್ ಮಾಡಿದ್ರು, ಟೈಮ್ ಸಾರ್ಥಕತೆ ಮಾಡಲಿಕ್ಕೆ ಮಾಡಿದ್ದಾರೆ. ಇಷ್ಟು ರಹಸ್ಯ ಇದೆ ಇದರೊಳಗೆ. ಅವಧೂತರಿಗೆ ನಮಸ್ಕಾರ. ನಾನು ಸಪ್ತಶತಿ ನೋಡಿಲ್ಲ, ಓದಿಲ್ಲ, ಆದರೆ ಹೆಂಗೈತೋ ಗೊತ್ತಿಲ್ಲ. ಆ ರಸವನ್ನು ಎಷ್ಟು ಸುಲಭವಾಗಿ ಇಳಿಸಿದ್ದಾರೆ ಅಂದರೆ ಆ ಹಿಂದೆ ಸಾರ ಕೊಟ್ಟಿದ್ದಾರೆ. ಎಷ್ಟು ಸುಂದರವಾಗಿ ಆ ಶ್ರುತಿಗಳ ರೂಪದಲ್ಲಿ ಹೇಳ್ತಾ 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 ಏನು ಹೇಳ್ತಿದ್ದಾರೆ ದೇವತೆಗಳು? ಕಂಡವೈ ಮಹಾಪೂರ್ಣ ಬ್ರಹ್ಮವ, ಕಂಡಿವಿ, ಕಂಡವೈ ಜಗದಾದಿ ವಸ್ತುವ, ಆ ಜ್ಯೋತಿರ್ಮ, ಆ ಚೈತನ್ಯ, ಜ್ಯೋತಿ ಅಂದರೆ ಚೈತನ್ಯ ನಮ್ಮಲ್ಲಿರ್ತಕ್ಕಂಥದ್ದು. ಕಂಡವೈ ಅಂತರಾತ್ಮವ, ಕಂಡವೈ ಸಚ್ಚಿತ್ತುಖಾತ್ಮಳ, ಕಂಡವೈ ಶಭೇಶ ಅಂಥೇಳಿ ಒಳಗೆ ನೋಡ್ತಾ ಬಹಳಷ್ಟು
ಆನಂದ ತಂದಿದ್ದಲಾಗಿದ್ದಾರೆ. ನಾವು ಕೂಡ ನಮಗೂ ಆಗಿದೆಲ್ಲ ಅದು ಇರೋದ್ರಿಂದ ನಮ್ಗೆ ಆ ಸ್ಪಂದನೆ ಬರುತ್ತಿಲ್ಲ ಅಂದರೆ ಬರೋದೇ ಇಲ್ಲ. ಈ ರೀತಿ ಅವರು ಕಂಡಿದ್ದಾರೆ. ನಿಮಗೆ ನಿಜವಾಗ್ಲೂ ಇದು ದೈವ ಸಾಕ್ಷಾತ್ಕಾರ ಅಲ್ಲದೆ ಮತ್ತಿನ್ನೇನು? ಇದಕ್ಕಿಂತ ದೈವ ಸಾಕ್ಷಾತ್ಕಾರ ಬೇರೆ ಇದೆ? ಇದೇ ದೈವ ಸಾಕ್ಷಾತ್ಕಾರ. ಆ ಚೇತನ ಯಾವಾಗಲೂ ಇದೆ, ನಮ್ಮೊಟ್ಟಿಗಿದೆ, ಆ ಜಗನ್ಮಾತೆ ಇದೆ ಅಂತ ನಾವು ಭಾವಿಸ್ಬೇಕು. ಭಾವಿಸಿದ ಮೇಲೆ ಅನುಭವ ಬರ್ತದೆ. ಫಸ್ಟು ಪೂಜೆ ಮಾಡಕ್ಕೆ ಹಚ್ಚಿದ್ರಲ್ಲ, ಅದು ದೇವರು ಇದ್ದಾನೆ 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 ಅಂತ ಕೇಳಿ ನಂಬುತ್ತಾ ಇದ್ರೆ ಅದು ನೋಡಿದ ಮೇಲೆ ಆಮೇಲೆ ಗೊತ್ತಾಗುತ್ತೆ. ನನಗಾಗಲಿ ಆಮೇಲೆ ನೋಡ್ತೀನಿ. ಹೆಂಗಂದ್ರೆ ಜನ ಹಿಂಗೆ ಮಸ್ತ್ ಇರ್ತಾರೆ. ನನಗೆ ದೇವರು ಕೊಟ್ಟ ಮೇಲೆ ನಾನು ಕೊಡ್ತೀನಿ. ನನಗೆ ದೇವ್ರು ಕೊಡ್ಬೇಕು, ಆಮೇಲೆ ನಾನು ಕೊಡ್ತೀನಿ. ಹಂಗಿಲ್ಲ, ನಡೆಯಂಗಿಲ್ಲ. ಇಲ್ಲಿ ಫಸ್ಟ್ ಕೊಡ್ಬೇಕು, ಆಮೇಲೆ ಕೊಡ್ತಾನೆ. 1 ಕೊಟ್ಟರೆ 1000 ಕೊಡ್ತಾನೆ, 100 ಕೊಡ್ತಾನೆ. ಯಾಕಂದರೆ ನಾವು 1 ಸೆಕೆಂಡ್ ಆದ್ರೆ ಮನಸ್ಸು ಕೊಟ್ಟರೆ ಅಥವಾ 1000 ಸೆಕೆಂಡ್ ನಮ್ಮನ್ನು ನೋಡ್ತಾನೆ. 1 ರೂಪಾಯಿ ದಾನ ಮಾಡಿದರೆ 1000 ರೂಪಾಯಿ ನಾವು ವಾಪಸ್ ಬರ್ತದೆ ರಿಟರ್ನ್ ದೇವಸ್ಥಾನಕ್ಕೆ. ಅಲ್ಲಿ ಪಂಚ ಋಣಗಳಿದ್ದಾವೆ ನಮ್ಮ ಮೇಲೆ. ಅದು ನೀವು ಸಂದರ್ಭ ಬಂದಿರೋದನ್ನ ಹೇಳ್ತೇವೆ. ಪಂಚ ಋಣಗಳು ಯಾವುವಂದರೆ ಮಾತಾಪಿತ ಋಣ. ಅವ್ರಿಲ್ಲದೆ ನಾವು ಈ ಇಳ್ದಿವ, ಹಂಗಾಗಿ ಅವ್ರ ಋಣ ನಾವು ತೀರಿಸಲೇಬೇಕು. ಆಮೇಲೆ ದೇವರ ಋಣ, ಆ ಕರುಣಿಗೆ ಅವ್ರಿಗೂ ತೀರಿಸಲೇಬೇಕು. 3ನೇದು ಗುರುಗಳ ಋಣ ತೀರಿಸಬೇಕು. ಆಮೇಲೆ ಪಶುಗಳ ಋಣ ತೀರಿಸಬೇಕು. ಆಮೇಲೆ ಸಾಮಾಜಿಕ, ಎಷ್ಟೆಲ್ಲ ನಮಗೆ ನಾವು ಊಟ ಮಾಡಿ ಮೈ ಮಾತಾಡ್ತಿದ್ದೀವಲ್ಲ, ಕೇಳ್ತಾ ಇದೀವಲ್ಲ, ಇದು ನಾವು ಮೈ ನಾವು ರೆಡಿ ಮಾಡಿದ್ದೀವ. ಅವ್ರು ಯಾರು ಸಲುವಾಗಿ ಮಾಡಿದ್ರು, ನಮ್ಮ ಸಲುವಾಗಿ ಬೆಳೆದ್ರು ನಾವು ತೀರಿಸ್ಬೇಕು. ಕುತ್ಕೊಳ್ಳೋಕೆ ಇಷ್ಟೆಲ್ಲ ಕಟ್ಟಿದಾರಲ್ಲ, ದೇವಸ್ಥಾನ ಎಲ್ಲ ಆರಾಮ್ ಕುತ್ಕೊಂಡಿವಲ್ಲ, ಇದಕ್ಕೆ ಯಾರು ಕಾರಣ? ನಾವು ಕಟ್ಟಿವಿ. ಯಾರು ಅವ್ರ ಋಣ ಇಲ್ಲ. ಪಂಚ ಋಣಗಳು ಇದಾವೆ ನಮ್ಮ ಮೇಲೆ. ಇವನ್ನ ನಾವು ತೀರಿಸ್ಬೇಕು. ನಮ್ಗೆ ಕೊಟ್ಟಿಲ್ಲ, ಕೊಟ್ಟು ಬಿಟ್ಟ ನಾವು ಭಗವಂತ ನಮಗೆ ಕೊಟ್ಟಾನ ಅಂತ ಅನ್ಸಿಲ್ಲ ಅಷ್ಟೇ. ಕೊಟ್ಟು ಬಿಟ್ಟಿಲ್ಲ, ಈಗ ಕೊಟ್ಟು ಬಿಟ್ಟಾನ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ನಿಮ್ಮ ಸಂಪಾದನೆ ಏನು ಬರ್ತದಲ್ಲ, ಆ ಒಂದು 1000 ರೂಪಾಯಿ ದುಡಿದ್ರೆ 10%, 10% ಭಾಗ ತೆಗೆದಿಟ್ಟು ಬಿಡಬೇಕು. ಒಂದು 1000 ರೂಪಾಯಿ ಬಂತು, 10 ರೂಪಾಯಿ ತೆಗೆದಿಟ್ಟು 100 ರೂಪಾಯಿ ತೆಗೆದಿಟ್ಟು ಬಿಡು. 100 ರೂಪಾಯಿದಾಗ ಏನು ಮಾಡಬೇಕು? ಆ 10%, 2% ಒಬ್ಬೊಬ್ಬರಿಗೆ ಕೊಡಬೇಕು. 2% ತಂದೆ ತಾಯಿಗೆ. ನೀವು ಊಟ ನೀವು ಆಗ್ತಿರ್ಬೋದು, ಅವ್ರ ಖರ್ಚಿಗೆಲ್ಲ 2% ಕೊಡ್ಬೋದು. 20,000 ಸಂಪಾದನೆ, 10,000 ರೂಪಾಯಿ ಸಂಪಾದನೆ ಮಾಡಿದರೆ 10% ನಮ್ಗೆ 1000 ರೂಪಾಯಿ ಬರ್ತದೆ. 1000 ರೂಪಾಯಿದಾಗೆ 200 ರೂಪಾಯಿ ತಂದೆ ತಾಯಿಗೆ ಕೊಟ್ಟು, ಅಂದರೆ ಸಂಪಾದನೆ ಮಾಡಿ ಮನೆ ಖರ್ಚು ಮಾಡಿ ಉಳಿದಿದ್ದು ಸಂಪಾದನೆ ಮಾಡ್ತಾನೆ. ಈಗ ವ್ಯಾಪಾರ ಮಾಡ್ತಾನೆ, ಒಂದು ಮಾರ್ತಾನೆ, ಅದ್ರಾಗ ಬಂದಿದ್ದು 100 ರೂಪಾಯಿ ಲಾಭ ಬಂದಿದೆ. 1000 ರೂಪಾಯಿ ರೊಕ್ಕ ಬಂದಿರ್ತೈತಿ, ಅದ್ರ ಲಾಭ 100 ರೂಪಾಯಿ ಬಂದಿರ್ತೈತಿ. ಲಾಭದಾಗ ಹೇಳ್ತಾ ಇರೋದು ಖರ್ಚಿಗೆ ಚೆಲ್ಲೋದು. ಆ ಲಾಭದಲ್ಲಿ 10% ಅದು ತಂದು ಅದ್ರಾಗ 2% ಯಾರು ಕೊಡ್ಬೇಕು? ತಂದೆ ತಾಯಿಗೆ ವಸ್ತು ಕೊಡಬೇಕು. ಅದು ಋಣ ಮೂಲ. 2ನೇ ದೇವಸ್ಥಾನಗಳಿಗೆ ಹೋಗ್ತಿರಲ್ಲ, ದೇವರಿಗೆ ಬರೆಗೈದು ಹೋಗುವ 2% ದೇವರಿಗೆ, 2% ಪಶು ಪಕ್ಷಿ ಆದರೂ ಕೊಡ್ಬೇಕು. ಅವು ಎಲ್ಲೆಲ್ಲೋ ಹಣ್ಣುಗಳು ಬಿಡ್ತವೆ, ಗಿಡಗಳೆಲ್ಲ ಕಾಡೈತಲ್ಲ, ಹೆಂಗೆ ಬೆಳೆದು ಬೀಜ ಯಾರು ಹಾಕಿದ್ರು? ಹಕ್ಕಿಗಳು ಅವು ಎತ್ಕೊಂಡು ಹೋಗ್ತಿಂದ ಅದು ಬಿಸಾಕ್ ಹೋಗ್ಬೇಕು, ಅವು ಗಿಡ ಇರ್ತದೆ. ಅದರಿಂದ ನಾವು ಬದುಕ್ತಾ ಇದೀವಿ. ಆಕ್ಸಿಜನ್ ಬರ್ತೈತಲ್ಲ, ಅದರಿಂದ ನಾವು ಬದುಕ್ತಾ ಇದೀವಿ. ಅದು ಪಶು ಋಣ ನಾವು ತೀರಿಸ್ಬೇಕು. ಸಮಾಜ ನಮಗೋಸ್ಕರ ಕೆಲಸ ಮಾಡೋದು, ಅದ್ರ ಋಣ ತೀರಿಸ್ಬೇಕು. ಹೀಗೆ ತಂದೆ ತಾಯಿಗೆ, ದೇವರಿಗೆ, ಗುರುಗಳಿಗೆ, ಗುರುಗಳ ಜ್ಞಾನ ಹೇಳ್ತಾರೆ ನಮಗೆ, ಗುರುಗಳಿಗೆ ಮತ್ತು ಸಮಾಜಕ್ಕೆ 5 ಜನ ಅದರ 5 ಲಿಸ್ಟ್ ಜಾಸ್ತಿ ಇಟ್ಟಿರ್ತಾರೆ. ಒಂದು ಗುರುಗಳು, ದೇವರು, ಸಮಾಜ, ಪಶು ಮತ್ತು ತಂದೆ ತಾಯಿ. ಇಷ್ಟು ಜನಕ್ಕೆ ಕೊಡಲೇಬೇಕು. ಇದು ಎಲೆಕ್ಟ್ರಿಕ್ಸ್. ಒಂದ್ಸಲಿ ಆಮೇಲೆ ಬರ್ಕೊಳ್ರಿ. ಬಂದಿದ್ದನ್ನು ಇಷ್ಟು ಕೊಟ್ಕೊಂತ ಹೋಗ್ರಿ. ನೀವು ಕೇಳೋದು ಬೇಕಾಗಿಲ್ಲ. ಎಲ್ಲ ಜ್ಞಾನವೂ ನಿಮ್ಮ ಹತ್ರ ಬರ್ತದೆ, ಎಲ್ಲ ಧನವೂ ನಿಮ್ಮ ಹತ್ರ ಬರ್ತದೆ, ಎಲ್ಲ ವಿದ್ಯೆಗಳು ನಿಮ್ಮ ಹತ್ರ ಬರ್ತವೆ. ಇದು ಸೀಕ್ರೆಟ್ ಆಫ್ ಸೀಕ್ರೆಟ್. ನಮ್ಮ ಸೈನ್ಸ್ ಕೊಟ್ಟರು, ಸೂಪರ್ ಸೈನ್ಸ್, ಆಧ್ಯಾತ್ಮ ಶಾಸ್ತ್ರ ಕೊಟ್ಟರೋದು ನಾನು ಹೇಳ್ತಾ ಇದ್ದೆ. ಈ ರೀತಿ ಇದೆ. ಹೀಗೆ ಆ ಜಗನ್ಮಾತೆ ಎಲ್ಲವನ್ನೂ ಕೊಟ್ಟಿದ್ದಾಳೆ, ನಾವು ಕೊಟ್ಟೇ ಇಲ್ಲ ಅನ್ಕೊಂತೀವಿ ಅಷ್ಟೇ ಅಂಥೇಳಿ ಆ ದೇವತೆಗಳೆಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಒಳಗೆ
जय जय ओम नमो रक्तांगी ज्वालामुखी जय जय ओम नमो सुनारी जय जय ओम नमो विघ्नानि जय जय ओम नमो महामाय जय जय वेंकटवानंद। ಹೀಗೆ ಅವರು ಏನ್ ಮಾಡಿದ್ರು, ಅವರು ದರ್ಶನ ಮಾಡಿದ್ರು. ದರ್ಶನ ಎಲ್ಲಿ ಒಳಗೆ ನೋಡದಲ್ಲಿದ್ದುದನ್ನು ನಾವು ಹೊರಗೆ ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಒಳಗೇನು ಚೈತನ್ಯ ಐತಲ್ಲ ಅದೇ ಚೈತನ್ಯ ಹೊರಗಿರೋದು. ನಿಮ್ಮೊಳಗೇನು ಚೈತನ್ಯ ಐತಲ್ಲ ನಿಮ್ಮೊಳಗೆ ಚೈತನ್ಯ ಹೊರಗೆ ನೋಡ್ತಾ ಇದೆ. ಇದು ಭಗವದ್ ದರ್ಶನ. ಈ ದರ್ಶನ ನೋಡಿಕೊಂಡು ಅವರಿಗೆ ಬಹಳಷ್ಟು ಚಿಂತೆ ಎಲ್ಲ ಮರೆಯಿತು, ಬಹಳಷ್ಟು ಸಂತೋಷವಾಗಿ ಎದ್ದು ನಿಂತು ನಮಸ್ಕಾರ ಮಾಡ್ತಕ್ಕಂಥದ್ದು. ಮುದ್ದು ಮುಖದ ಕಣ್ಣುಗಳಿಂದ ಕುಳಕಾಶಗಳಿಂದಾಗಿ ಭಯ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಭಕ್ತಿ ಕರೆಕ್ಟ್, ಭಯ ಯಾಕೆ? ಭಯ ಭಯ ಬೇಕಲ್ಲಿ, ಭಯ ಭಕ್ತಿ. ಭಯ ದೇವರ ಹತ್ರ ಹೋದಾಗ ತಾಯಿ ಹತ್ರ ಹೋದಾಗ ತಂದೆ ಹತ್ರ ಭಯ ಪಡ್ತಾರೆ. ಏನೋ ತಪ್ಪು ಮಾಡಿದ್ರು ಭಯ ಇಲ್ಲ ಅಂದ್ರೆ ಭಯ. ಇಲ್ಲಿ ಭಯ ಯಾಕೆ ಸೇರಿಸಿದ್ರು ಅಂದ್ರೆ ನಾವೇನೋ ಕೊಡಕ್ಕೆ ಆಗಿಲ್ವಲ್ಲ ಅಂತ. ಅದೇ ಒಂದು ಭಯ. ಭಯ ಅಂದ್ರೆ ನ್ಯೂನತಾ ಭಾವ. ಆ ಕೊಡ್ಲಿಲ್ಲಲ್ಲ ಭಕ್ತಿ, ಇದೊಂದೇ ಕೊಡ್ಲಿಕ್ಕೆ ಸಾಧ್ಯ ನಿನಗೆ ಅಂತ ಹೇಳಿ ಅದು ಇಲ್ಲಿ ಸೇರಿಸಿರೋದು. ಭಯ ಅಂದ್ರೆ ಆ ಕ್ರೋಧ ಅಲ್ಲ. ಈ ರೀತಿ ಅವರು ಭಯ ಭಕುತಿಯಲ್ಲಿದ್ದೆವು, ಆ ಕೈ ವಿರುದ್ಧ ಸ್ತುತಿಸುತ್ತಲಿದ್ದೆವು. ಈ ಪರಿ ನಾವು ಇದರಲ್ಲಿ ಸ್ತುತಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಹೇಳಿದ್ರು, ನಿನಗೆ ಕೊಟ್ಟಿದ್ದನ್ನ ನಾವು ಕೃತಜ್ಞೆಯಿಂದ ಏನು ಕೊಡ್ಲಿಕ್ಕೆ ಆಗಂಗಿಲ್ಲ, ನಮಗೆ ಎಲ್ಲ ಕೊಟ್ಟಿದ್ಯಾ. ಕೊಡೋದೇನಿಲ್ಲ, ನೀನು ಕೊಟ್ಟಿದ್ರಾಗೆ ಕೊಡೋದು. ಕೊಡೋದು ಕೂಡ ರಾಂಗೆ, ಅದು ಕೂಡ ಸುಳ್ಳೆ. ನಮ್ದು ಏನಾರ ಕೊಡೋಕ್ಕಾಗತ್ತ? ಒಂದು ಹಣ್ಣು ಅದು ಗಿಡ ಕೊಟ್ಟಿರುತ್ತೆ, ನಾವು ತಂದು ಕೊಡ್ತೀವಿ. ನಾವು ಎಲ್ಲಿ ಏನು ಒಂದಿಷ್ಟು ಮಣ್ಣು ತಯಾರು ಮಾಡೋಕ್ಕಾಗತ್ತೆ ನಮ್ಮ ಕೈಯಾಗಿ? ಒಂದಿಷ್ಟು ಗಾಳಿ ತಯಾರು ಮಾಡೋಕ್ಕಾಗತ್ತ? ಇಲ್ಲ. ಏನೇನೋ ತಯಾರು ಮಾಡೋಕ್ಕಾಗೋದಿಲ್ಲ ನಮಗೆ. ಅದಕ್ಕೆ ಏನು ಕೊಡ್ಬೋದು ಅಂದರೆ ಭಕ್ತಿಯಿಂದ ಸ್ತುತಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದೇ ನಿತ್ಯ ಜಪ ಮಾಡ್ರಿ, ಓಂ ನಮಃ ಶಿವಾಯ ಹೇಳ್ರಿ, ಇದೇ ಸಾಧನ ಅಂತ ಅನ್ನೋದು ಇದಕ್ಕೆ. ಅದಕ್ಕೆ ಆ ದೇವತೆಗಳು ನಮಸ್ಕಾರ ಮಾಡ್ತಾರೆ. ಓಂ ಓಂ ನಮೋ ಓಂಕಾರಿ ಜಯ. ಓಂಕಾರ ಅಂದರೆ ಸರ್ವವು ಅಕಾರ ಉಕಾರ ಮಕಾರ ಮೂರು ಎಲ್ಲವೂ ಒಂದು ಎಲ್ಲರಿಂದ ಆಗಿರ್ತಕ್ಕಂಥದ್ದು ಹ್ರೀಂಕಾರಿ ಅಂತ ಜಪ ಮಾಡ್ತಾರೆ. ಈಗ ಮಂತ್ರ ಬೀಜಾಕ್ಷರಗಳನ್ನ ನೀವು ಜಪ ಮಾಡಬೇಕಂದ್ರೆ ಅದಕ್ಕೆ ಸಂಸ್ಕಾರ ಇರಬೇಕು, ದೀಕ್ಷೆ ಕೊಡಬೇಕು. ಅವಾಗ ಮಾತ್ರ ಬೀಜಾಕ್ಷರಗಳನ್ನ ಹೇಳಲಿಕ್ಕೆ ಸಾಧ್ಯ. ಆದರೆ ಆ ಅವಧೂತರ ಕರುಣೆ ಕೃಪೆ ಎಷ್ಟು ಅಪಾರ ಅಂದರೆ ಅವನ್ನ ಪದ್ಯ ರೂಪದಲ್ಲಿ ತಂದಿಟ್ಟಿದ್ದಾರೆ. ಅವಕ್ಕೆ ನಿಯಮ ಇದೆ, ಮಂತ್ರಗಳು ಜಪ ಮಾಡೋಕೆ ನಿಯಮ ಇದೆ. ಇದು ಕನಿಷ್ಠ ನಿಯಮ ಸಾಕು. ಓಂ ನಮೋ ಓಂಕಾರ. ಓಂ ಅಂದ್ರಲ್ಲ, ಓಂ ಏನಾಗುತ್ತೆ ಗೊತ್ತೇ ಹಂಗಂದ್ರೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ದು? ವಿಶ್ವಧರ್ಮಕ್ಕೆ ಸಂಬಂಧಪಟ್ಟದ್ದು. ನೀವು ಓಂ ಅಂದು ನೀವು ಪ್ರಾಕ್ಟೀಸ್ ಮಾಡಿಸ್ತೀನಿ. ನೀವು ಸುಮ್ಮನೆ ನಾನು ಹೇಳ್ತೀನಿ ಹಂಗಂದ್ರೆ ಆ ಸ್ವಲ್ಪ ಅಂತೀನಿ, ಹೂವು ಅಂತೀನಿ, ಅಂತೀನಿ. ಸುಮ್ಮನೆ ನಮ್ಮ ಕಣ್ಣು ಮುಚ್ಕೊಂಡು ಜೊತೆಗೆ ಹಾಕ್ಬಿಟ್ರಿ ಈ ಅನುಭವ ಏನಾಯ್ತು ನೋಡ್ರಿ. ಆ ಅಂದ್ಕೂಡ್ಲೆ ಈ ಮೂಲಾಧಾರದಿಂದ ಕೆಳಗಡೆ ವೈಬ್ರೇಷನ್ ಬರ್ತದೆ, ಅಲ್ಲಿ ಶಕ್ತಿ ಪ್ರಸಾರ ಆಗುತ್ತೆ. ಈ ಕಾಲು ಕೈ ಎಲ್ಲ ನೆಟ್ಟಗಾಗ್ತವೆ, ಸಮಸ್ಯೆಗಳಿಂದ ಕ್ಲಿಯರ್ ಆಗುತ್ತೆ. ಹೂವನ್ನಾಗಿ ನನಗೆ ಹೊಟ್ಟೆ ಭಾಗ ಆಗ್ತದೆ, ಬಟ್ ಈ ಎದೆ ಭಾಗ ಪೂರ್ತಿ ಏನು ನರಗಳಿರ್ತಾವಲ್ಲ ಅವೆಲ್ಲವೂ ಶಕ್ತಿಯುತ ಆಗ್ತವೆ, ಪವರ್ ಜನರೇಟ್ ಆಗುತ್ತೆ. ಅಂದ್ಕೂಡ್ಲೆ ತಲೆ ಪೂರ್ತಿ ದಿಮ್ ಅನ್ನಂಗಾಗುತ್ತೆ. ಯಾಕಂದ್ರೆ ಅಂದರೆ ಇಲ್ಲಿ ಪೂರ್ತಿ ಶಕ್ತಿ ಪ್ರವಾಹ ಆಗುತ್ತೆ. ಅಂದರೆ ಓಂಕಾರ ಒಂದು ಹೇಳಿದರೆ ಎಲ್ಲವೂ ಕ್ಲಿಯರ್ ಆಗ್ತವೆ ಅನ್ನೋದಕ್ಕೆ ಅದೇ ಶುದ್ಧಿ ಆಗ್ತವೆ. ಆ ಶುದ್ಧಿ ಮಾಡ್ಕೊಳಕ ಅದು ದೀಕ್ಷೆ ತಗೋಬೇಕು. ಇಲ್ಲಿ ಓಂ ಅಂದರೆ ಗೊತ್ತಿಲ್ಲದಂಗೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೆ ಮಂತ್ರಗಳು ಓಂ ಶಿವಾಯ ನಮಃ, ಓಂ ಗುರುವೇ ನಮಃ, ಓಂ ವಿಷ್ಣುವೇ ನಮಃ, ಓಂ ಎಲ್ಲ ಓಂ ಕಾಳಿಕಾಂ ಎಲ್ಲ ದೇವರು ಓಂ ಸೇರಿಸ್ತಾರೆ. ಅದಕ್ಕೆ ಸೀಕ್ರೆಟ್ ಅದು. ಅವು ಗೊತ್ತಿಲ್ಲರಿ, ಮೂಢನಂಬಿಕೆ ಮಾಡ್ತಾರ ಪೂಜಿ, ಜನಗಳು ಹೇಳೋದಿಲ್ಲ, ಅದು ರಹಸ್ಯ ಗೊತ್ತಿಲ್ಲ ಏನು ಮಾಡ್ತೀವಿ. ಸೀಕ್ರೆಟ್ಸ್. ಇದು ಸೈನ್ಸ್ ಆಗಿ ನಾನು ಸೂಪರ್ ಸೈನ್ಸ್, ವೆರಿ ಗುಡ್. ಹೀಗೆ ಆ ರೀತಿ
ಆ ಎದ್ದು ನಿಂತು ನಮಸ್ಕಾರ ಮಾಡ್ತಕ್ಕಂಥವ್ರಾಗಿದ್ರೆ ಆ ಹ್ರೀಂಕಾರಿ, ಹ್ರೀಂ ಅಂದರೆ ಇದು ಬಹಳ ರಹಸ್ಯಗಳಿದೆ. ಒಂದು ಬೀಜಾಕ್ಷರಗಳು ಹೇಳಿದ್ರೆ ಬಹಳ ರಹಸ್ಯ. ಹ್ರೀಂ ಅನ್ನೊಂದು ಮಹಾಶಕ್ತಿ. ಹ್ರೀಂಕಾರ ಅಂದರೆ ಅದ್ಭುತವಾದಂಥ ಶಕ್ತಿ. ಅದು ಏನು ಸೃಷ್ಟಿ ಬೇಕಾದ್ರೂ ಮಾಡ್ಬೋದು. ಹ್ರೀಂ ರಕಾರ ಬೀಜ, ಅಗ್ನಿ ಬೀಜ. ಹೀಗೆ ಅಸಲು ಭುವನೇಶ್ವರಿ ವಿದ್ಯೆ ಅದು ಊರಲ್ಲಿರ್ತದೆ. ರಕ್ತಾಂಗಿ, ಜ್ವಾಲಾಮುಖಿ ಇವೆಲ್ಲವೂ ಇದ್ದಾವೆ. ಇವೆಲ್ಲ ಹೇಳಿದರೆ ನಾಳೆ ಇಷ್ಟೊತ್ತವರೆಗೂ ಹೇಳ್ಬೋದು. ನಾವು ಈ ಅಧ್ಯಯನ ಎಲ್ಲಿವರೆಗೂ? ನಾಳೆ ಇಷ್ಟೊತ್ತವರೆಗೂ ಈ ಒಂದು ನಾಮ ಹಿಡ್ಕೊಂಡು ನಿಧಾನ ಬಿಡಿಸ್ಕೊಂಡು ಹೋಗ್ಬಿಟ್ರೆ ಓಂಕಾರಕ್ಕೆ ಎಷ್ಟೊತ್ತಾಗಿದೆ, ಇನ್ನು ಒಟ್ಟು ಬಿಡಿಸಿದ ಅಷ್ಟೊತ್ತಾಗ್ಬಿಡ್ತದೆ. ಅದಕ್ಕೆ ಇವನ್ನ 5 ಜನದ ಗೊತ್ತಾದ್ರೆ ಸಾಕು, ಇನ್ನೊಂದು ದಿವಸ ಅದು ಹೆಂಗೆ ಬೇಕೋ ಹಂಗೆ ಬರ್ತದೆ. ಇದರಲ್ಲಿ 5 ಜನದ ಗೊತ್ತಾಗೋ ಮೊದಲು ಯಾವಾಗಾರ ಓದ್ಬೋದು. ಬುದ್ಧಿ ಒಂದಿಷ್ಟು ಐತಿ ಅಂದರೆ ಯಾವಾಗಾರ ನಾವು ಊಟ ಮಾಡ್ಬೋದು. ಓಕೆ, ಇದು ಗ್ರಂಥ ಓದ್ಬೇಕಂತ ಯಾಕಿರೋದು ಅದಕ್ಕೆ ಕೇಳ್ತಾ ಇರೋದು. ಓಕೆ. ಹೀಗೆ ಆ ಅನುಭವವನ್ನು ಪಡೆದು ಅವರೆಲ್ಲರೂ ಕೂಡ ಯಾರು? ಬ್ರಹ್ಮ ವಿಷ್ಣು ಹರಿರುದ್ರ ಆಡಿದರು. ಬ್ರಹ್ಮ ಹರಿರುದ್ರ, ಬ್ರಹ್ಮ ವಿಷ್ಣು ಮಹೇಶ್ವರು ತಪಸ್ಸು ಮಾಡಿದ್ರು. ಅದಕ್ಕೆ ಕಾಯಮ್ಮ ಈಗ ಬರ್ತಾ ಇದ್ರೆ ಅದನ್ನ ಸಂತೋಷದ ಸ್ತುತಿ ಮಾಡಿದ್ರು. ಸ್ತುತಿ ಮಾಡಿದ ಮೇಲೆ ಆ ತಾಯಿ ಏನು ಮಾಡಿದ್ರು ಗೊತ್ತಾ? ಅವ್ರನ್ನ ಕೈಯಿಂದ ನೀರಿಸ್ತಾ ಇದ್ದಾರೆ. ಮಕ್ಕಳಿಗೆ ತಲೆ ಮೇಲೆ ನೀರಿಸ್ತಾರಲ್ಲ ಹಾಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಯಾವಾಗ ನೀವು ಸ್ತುತಿ ಮಾಡ್ತೀರೋ ಆ ಜಗನ್ಮಾತೆಯನ್ನ, ನಮ್ಮಲ್ಲಿರ್ತಕ್ಕಂಥ ಆ ದೈವತ್ವವನ್ನು ಯಾವಾಗ ನೋಡ್ಕೊಳ್ತೀರೋ ಆವಾಗ ಏನಾಗುತ್ತಂದರೆ ನಮಗೆ ಅನಂತವಾದ ಶಕ್ತಿ ಪ್ರಸಾರ ಆಗುತ್ತೆ. ಅನಂತವಾದ ಶಕ್ತಿ ನಮಗೆ ಪ್ರಸಾರ ಆಗುತ್ತೆ. ಆ ದೇವಿ ಅಷ್ಟು ಆ ಕೃಪೆ ನಮಗೆ ಮೈದಡಿದಾಗ ಆ ದೇವಿ ಏನು ಹೇಳ್ತಾರೆ ಅಂದರೆ, ಎಂಥ ಕೆಲಸ ಆಯಿತು, ನಿಮ್ಮನ್ನು ಬಿಟ್ಟು ಹಾಗೆ ನಾನು ಹೋಗ್ಬಿಟ್ಟಿದ್ದೀನಿ, ನನ್ನನ್ನು ಏನನ್ಬೇಕು, ನನ್ನನ್ನು ಶರಣೆ ಅಂತಾರೆ, ಭಕ್ತ ಪರಾಧೀನೆ ಅಂತಾರೆ, ತನ್ನನ್ನು ತಾನೇ ಬೈಕೊಳ್ತಕ್ಕಂಥವಳಾಗಿದ್ದಾರೆ. ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದೀನಲ್ಲ ಅಂಥೇಳಿ ಅಷ್ಟು ಕರುಣೆ ಆ ದೇವಿಗೆ, ಅಷ್ಟು ಕರುಣೆ ಇರ್ತದೆ ನಮ್ಮ ಮೇಲೆ. ನಾವು ಆ ಕಡೆ ತಿರುಗು ನೋಡಂಗಿಲ್ಲ. ನಮಗೆ ಕಣ್ಣು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಪರಿಜ್ಞಾನ ಇಲ್ಲ ನಮಗೆ. ಇದು ಕೃತಜ್ಞತ ಅಂತ ಕರೀತಾರೆ. ಕೃತಜ್ಞತೆಗೆ ಭಾಳಷ್ಟು ಅದು ಗ್ರ್ಯಾಟಿಟ್ಯೂಡ್ ಪವರ್ ಅಂತ ಹೇಳಿ ನೀವು ನೆಟ್ನಾಗ ಹೊಡಿರಿ, ಯೂಟ್ಯೂಬ್ನಾಗ 1000 ವಿಡಿಯೋ ಬರ್ತದೆ. ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯ ಒಂದು ಭಾವದಿಂದ ಏನು ಪಡಿಬೋದು? ನೀವು ಎಂಟು ಕೂಡಲೇ ಸೂರ್ಯನಿಗೂ ನಮಸ್ಕಾರ ಮಾಡಿದರೆ ಅಂಥ ಶಕ್ತಿ ಅವನೇ ಎಲ್ಲ ಕೊಡೋದು. ಗಾಳಿಗೆ ನಮಸ್ಕಾರ ಮಾಡಿ, ಭೂಮಿಗೆ ನಮಸ್ಕಾರ. ನಮ್ಮ 15 ಕೊಟ್ಟರೆ ಎದ್ದು ಕೂಡಲೇ
ಭೂಮಿಗೆ ನಮಸ್ಕಾರ ಮಾಡೋ ಶ್ಲೋಕ ನೆನಪಾಯ್ತಾ? ಯಾರು? ಸಮುದ್ರ ಹೊಸನೇ ದೇವಿ. ಅದೇ ನಮ್ಮ ಬೆಳಗ್ಗೆ ನಮಸ್ಕಾರ ಮಾಡ್ತಾರೆ ಭೂಮಾತೆಗೆ. ಭೂಮಾತೆಗೊಂದು ಶ್ಲೋಕ ಇದೆ, ನೀರಿಗೊಂದು ಶ್ಲೋಕ ಇದೆ, ಗಾಳಿಗೊಂದು ಶ್ಲೋಕ ಇದೆ, ಸೂರ್ಯನಿಗೊಂದು ಶ್ಲೋಕ ಇದೆ. ಇದ್ರಾಗಿದೆ ಬೇರೆ ಏನಂದ್ರು ಅವರು ಬುದ್ಧಿಂದ ಕಣಯ್ಯ ಗಿಡಕ್ಕೂ ಮರಕ್ಕೂ ಪೂಜೆ ಮಾಡ್ತಾ ಬಂದ್ರು ನಮ್ಮ ಬಿಟ್ರು. ಗಿಡದವ್ರ ದೈವನ ನೋಡಿದಾರ ಅವರು, ಸೂರ್ಯನಲ್ಲಿರ್ತಕ್ಕಂಥ ದೈವನ ನೋಡಿದಾರ ಅವರು, ಗಾಳಿಯಲ್ಲಿರ್ತಕ್ಕಂಥ ದೇವತೆಯನ್ನು ನೋಡಿರ್ತಕ್ಕಂಥವ್ರು, ಮಣ್ಣಲ್ಲಿರ್ತಕ್ಕಂಥ ದೈವತ್ವವನ್ನು ನೋಡಿದಾರ ಅವರು. ಆ ಮಣ್ಣಿಲ್ಲದೆ ಹೋದ್ರೆ ನಾವು ಊಟಕ್ಕೆ ಏನು ತಿಂತೀವಿ? ಆ ದೈವತ ನೋಡಿದಾಗ ನಮಸ್ಕಾರ ಮಾಡ್ತಾರೆ, ಭೂತಾಯಿ ಅಂತಾರೆ. ಆ ದೈವತ್ವವನ್ನು ಎಲ್ಲದರಲ್ಲೂ ನೋಡಿದಾರೆ ನಮ್ಮವರು. ಇವರು ಮೂಢರು ಬಂದು ಮೆಕಾಲೆ ಬಂದ್ಬಿಟ್ಟ, ಎಲ್ಲ ಮೇಕೆಗಳನ್ನು ಮಾಡಿಬಿಟ್ಟ, ಕುರಿಗಳನ್ನು ಮಾಡಿಬಿಟ್ಟ. ಹಿಂಗಾಗ್ಬಿಟ್ಟೈತೆ. ಏನು ಮಾಡ್ತಾರೆ? ಈ ರೀತಿ ಆ ಸ್ತುತಿ ಮಾಡಿದಾಗ ಮೈದಲ್ಲಿ ಹೇಳ್ತಕ್ಕಂಥ ಆ ಜಗನ್ಮಾತೆ ಎನ್ನಯ ಜಯಲಿಂಗಮ್ಮನಿಗೆ ಇನ್ನು ಹೊರಗಿದ್ದು ತಪ್ಪಿ ನಾನಿ ಇನ್ನು ನಿನ್ನಯ ಬಳಲಿಸಿ ನಾವೊಂದೇ ನವಕೀರ್ತಿ ಎನ್ನ ಬರಿಸುವರವರು ಕುರಿಗಳು ಎನ್ನನೇ ಜಯ ಬ್ರಹ್ಮವೆಂದೆ ಇನ್ನು ನುಡಿವರು ಶಿವ ಶಿವ ಎಂದೆಂದಳಾದೇವಿ ಕಷ್ಟದಲ್ಲಿ ಕಷ್ಟಪಡಿಸಲು ಯತ್ನಿಸಿದರೆ ಕಷ್ಟಪಡಿಸಿದೆ ಮಕ್ಕಳನ್ನು ತಾನಿಷ್ಟು ದಿನವಿರಬಹುದು ಎನ್ನುತ್ತಲೇ ತೂಗಿದಳು ಶಿರವ ಒಡೆಯ ಮೇಲುರುಗಿದಳು ಒಳಗಿದಳು ಅಂಗವನು ಕಂದಳು ಒಡೆಯ ಆನಂದದಲ್ಲಿ ಮಹಾಪುತ್ರ ಸ್ನೇಹದಲ್ಲಿ ಬಿಡುವುದರಿಂದೇನು ಫಲವೇ ಕಡುಗಳಲ್ಲಿ ಮಕ್ಕಳಿರದೆ ನುಡಿಯಿರೈ ನಾನಿರುವೆನೆಂದಳು ದೇವಿ ಕರುಣದಲ್ಲಿ ಬೇಡಿ ವರಗಳ ಮಕ್ಕಳು ನೀವು ನೋಡಿ ಬೇಕಾದುದನ್ನು ನೀವೇ ಮಾಡಿದಿರಿ ಸಂದೇಹ ಮನದಿ ವಿಚಾರಿಸಿರಿ ನೀವು ಆಡಿರುವುದರೆ ಚರಣೆಗೆಯು ನಾವು ನೀಡಿದೆವು ಮಸ್ತಕವ ಬರವ ಬೇಡಲಿವೆ ನಾವೊಲ್ಲೆವೆಂದವು ದೇವಿಗಳಿಗಾಗಿ ಹೀಗೆ ಆ ದೇವಿ ತನ್ನನ್ನು ತಾನು ಬೈಕೊಳ್ತಾ ಇದ್ದಾಳೆ. ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ, ಎಷ್ಟು ನಾನು ನನ್ನನ್ನು ಪರದೈವ ಅಂತಾರೆ, ಏನೆಲ್ಲ ಹೋಳ್ತಾರೆ ಅಂಥೇಳಿ ತನ್ನನ್ನೇ ತಾನು ನೊಂದುಕೊಂಡು ನೀವು ಏನು ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ ಅಂತ ಕೇಳ್ತಕ್ಕಂಥವಳಾಗಿದ್ದಾರೆ. ಯಾವಾಗ ಕ್ವಶನ್ ರೈಸ್ ಯುವರ್ ಏನು ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಕರೆಕ್ಟ್? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯಾವಾಗ ಇವರು ಸ್ತುತಿ ಮಾಡಿ ಎಲ್ಲ ಮಾಡಿ ತಮ್ಮನ್ನ ತಾನು ಮರೆತು ಆ ದೇವಿಯನ್ನ ಕೃತಜ್ಞತೆಯಿಂದ ನಮಸ್ಕಾರ ಮಾಡಿದಾಗ ಅವಾಗ ದೇವರು ಏನಂದ್ರು, ಏನು ಬೇಕು ನಿನಗೆ ವರ? ನಾವು ದೇವರು ಪೂಜೆ ಮಾಡ್ಬೇಕಾದ್ರೆ ಬರ್ತೀವಲ್ಲ, ಸ್ವಾಮಿ ನನ್ನ ಮಗನಿಗೆ ಮದುವೆ ಮಾಡಿಸು. ನಮ್ಮ ಭಾವನೆ ಎಲ್ಲ ಇರ್ತದೆ, ನಮ್ಮ ಮಗನ ಮದುವೆ ಇರ್ತದೆ ಚಿಂತೆ. ಆ ಹೆಣ್ಣಿನ ಕಡೆ ಒಂದು ಸ್ವಲ್ಪ ಥರ ಇರ್ತದ ಇಲ್ಲ. ಮತ್ತೆ ಮೊದಲನೇ ಅಧ್ಯಾಯದಾಗ ಏನು ಹೇಳಿದ್ರು? ಈಕ್ಷಿಸಿ ಪೀಠಿಗೆ ಅಧ್ಯಾಯದಿಂದ ನೀವು ತಗೊಂಡ್ಬರ್ತಾ ಇದ್ರು. ಪೀಠಿಗೆ ಅಧ್ಯಾಯ ಈಕ್ಷಿಸಿ ಅಂತ ಅದು ನೋಡಿ ಮನದಲ್ಲಿ ಆಯಮ್ಮ ದರ್ಶನ ಮಾಡಿ ಆಮೇಲೆ ಕೇಳ್ಕೋಬೇಕು ಅಂತ. ಕರೆಕ್ಟ್, ಆವಾಗ ಈಡೇರ್ತದೆ ಫಲ ಅಂತ ಅಲ್ಲಿಂದ ತಗೊಂಡಿದ್ವಿ. ಎರಡನೇ ಅಧ್ಯಾಯದಾಗೆ ಈಕ್ಷಿಸಿ ಅನ್ನೋದನ್ನ ಒಂದನೇ ಅಧ್ಯಾಯದಾಗ ನೋಡಿದ್ವಿ. ಎರಡನೇ ಅಧ್ಯಾಯದಾಗ ಕೂಡ ಇಲ್ಲಿ ಈಕ್ಷಿಸಿದ್ರು, ಯಾರು ನೋಡಿದ್ರು, ಅನುಭವಿಸಿದ್ರು ಆ ಭಾವವನ್ನು. ಅವಾಗ ಜಗನ್ಮಾತೆ ಅವಾಗ ವರ ಏನು ಬೇಕು ನಿನಗೆ ಕೇಳಿ ಲಿಸ್ಟ್ ತತ್ತ ಇಲ್ಲಿ ಅಂತಂದು ದೇವಿ. ಪರಮ ಎಂದವಾದಂತ
ಬರವನ ಲೀಸ್ಟ್ ಅಂತ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ಲೀಸ್ಟಲ್ಲಿ ಇಟ್ಕೊಂಡು ಹೋಗೋದು ಹಂಗ ಬರ್ತೀವ. ಅದು ದೇವಸ್ಥಾನಕ್ಕೆ ಹೋಗೇನಂದ್ರೆ ಅತ್ತೇನೋ ದೇವಸ್ಥಾನಕ್ಕೆ ಹೋಗಿಲ್ಲ ಲೀಸ್ಟ್ ಇಟ್ಕೊಂಡಿದ್ದೀನಿ ಅಂತ ಗೊತ್ತು, ಹೌದಿಲ್ಲ? ಲೀಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅಮ್ಮ ನನಗೆ ಮಗನ ಮದುವೆ ಆಗಬೇಕು, ನನಗೆ ರೊಕ್ಕ ಬರಬೇಕು, ನನಗೆ ಸಂಪಾದನೆ ಆಗಬೇಕು, ಹೊಲ ಚೆನ್ನಾಗಿ ಬೆಳಿಬೇಕು, ನನ್ನ ಅಳಿಯ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು. ಇದು ಲೀಸ್ಟ್ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ನಾವು ಲೀಸ್ಟ್ ಇರ್ತಾವೆ. ದೇವಸ್ಥಾನಕ್ಕೆ ಬಂದಾರಂದ್ರೆ ಆ ಲೀಸ್ಟ್ ಅದಾವ. ದೇವ್ರು ನೋಡೋಕೆ ಯಾರೋ ಒಬ್ಬರ ಬಂದಾರ, ಏನೋ ಪಾಪ ಕಟ್ಟ್ಯಾರೆ, ದೇವಸ್ಥಾನ ನೋಡಿ ಅಮ್ಮ ನಮಸ್ಕಾರ ಮಾಡಿ ಅಷ್ಟೇ ಹೋಗೋಣ ಅಂತ ಯಾರೋ ಬರ್ತಾರೆ ಖುಷಿಯ. ಆವಾಗ ದೇವರು ಹೊರ ಕೊಡಂಗಿಲ್ಲ. ದೇವ್ರನ್ನಷ್ಟೇ ಯಾರು ಈಕ್ಷಿಸ್ತಾರೋ ನೋಡ್ತಾರೋ ಮನಸ್ಸಿನಲ್ಲಿ ಆಯಮ್ಮ ತತ್ತಾ ಲೀಸ್ಟ್ ಅಂತಾರೆ. ಇಲ್ಲ ಅಂದಿದ್ದೇ ಆಯಮ್ಮ. ಇದು ಸೀಕ್ರೆಟ್. ಯಾವಾಗ ಸಿಗ್ತದೆ ನಿಮಗೆ ಮ್ಯಾನಿಫೆಸ್ಟೇಷನ್ ಸೀಕ್ರೆಟ್ ಅರ್ಥನಾ? ಅವಾಗ ತತ್ತಾ ಲೀಸ್ಟ್ ಅಂದರೆ ಅವ್ರೇನಂದ್ರು, ಅಮ್ಮ ನನಗೆ ಯಾವ ವರ ಬೇಡ, ನೀನಿದ್ದೇ ವರ ಸಾಕು, ನೀನಿದ್ರೆ ಎಲ್ಲ ಇದ್ದಂಗೆ, ನಮ್ಗೆ ಇನ್ನೇನು ಬೇಡ, ನಿನ್ನ ಸ್ತುತಿ ಮಾಡೋದೇ ಸಾಕು ನಮಗೆ, ನಿನ್ನ ಒಂದು ಪುರಾಣವನ್ನು ಹೇಳೋದೇ ಸಾಕು ನಮಗೆ, ನಿಮ್ಮ ಚರಣದ ಭಾವವೇ ಸಾಕು ನಮಗೆ, ಇದೇ ನೀನು ನಮ್ಮ ಜೊತೆಗೆ ಯಾವಾಗ ಇದ್ದು ಅದೇ ಸಾಕು ನಮ್ಗೆ ವರ ಅಂತ. ಯಾವಾಗ ಆ ಶಕ್ತಿನ ಮೊಳಗಿದ್ದು ಬಿಟ್ರೆ ಇನ್ನು ನಮ್ಗೆ ಇನ್ನೇನು ಚಿಂತೆ ಇದೆ. ಅವರು ಇಷ್ಟು ಜಾಣತನ ಮಾಡ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರು. ಲೀಸ್ಟ್ ಕರ್ತ ಅಂದ್ರೆ ಲೀಸ್ಟ್ ನಮ್ಗೆ ಯಾವ ಬೇಡ, ನಿನ್ನ ನನ್ನ ಜೊತೆಗೆ ಸಾಕಂತ. ನಾವು ಮನೆಯಾಗ ಬರಕತ್ತೈತ ಎಲ್ಲರ ಒಳಗೆ ಸ್ವಲ್ಪ ಅದು ಯಾವಾಗ ಬರ್ತದೆ ಅವಾಗ ಟಕ್ಕ ಅಲ್ಲಿ ಮಟ್ಟ ನಾವು ಇದು ಸ್ಟೇಜ್ ಎಲ್ಲರೂ ಒಂದೇ ಸರಿ ಬರೋದಿಲ್ಲ. ನಿಧಾನ ಒಂದೊಂದೇ ಕೇಳಿದ್ರೆ ತಪ್ಪೇನಿಲ್ಲ, ಕೇಳೋದು ತಪ್ಪ ಹಂಗಾದ್ರೆ ಕ್ವಶನ್ ರೈಸ್ ಆಯ್ತಾ ಇಲ್ಲ, ರೈಸ್ ಆದ್ರೂ ಕೂಡ ತಪ್ಪಿಲ್ಲ, ನಾವು ಅದಕ್ಕೆ ಬಂದಿದ್ದೀವಿ, ತಪ್ಪಿಲ್ಲ, ಅದಕ್ಕೂ ತಪ್ಪು ಹಿಡಿಯೋದಿಲ್ಲ ತಾಯಿ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಧರ್ಮ ಅವಿರುದ್ಧ ಭೂತೇಶು ಕಾಮೋಷ ಭರದರ್ಶಭ. ಧರ್ಮಕ್ಕೆ ವಿರುದ್ಧವಿಲ್ಲತಕ್ಕಂಥ ಯಾವ ಅಪೇಕ್ಷೆ ಇದೆಯೋ ಅದು ನಾನಿದ್ದೇನೆ ಅಂತ ಭಗವಂತ ಪ್ರಮಾಣ ಕೊಟ್ಟಿದ್ದಾನೆ. ಹಾಗಾಗಿ ಇದು ನೀನೇ ಇದ್ದೀಯಾ, ನೀನು ಕೇಳಿದ್ರೆ ಓಕೆ. ಧರ್ಮವಾಗಿ ಅಧರ್ಮವಾಗಿ ಎಲ್ಲದೂ ಕೊಡ್ತಾನೆ, ಆದರೆ ಅದಕ್ಕೆ ಶಿಕ್ಷೆ ಅನುಭವಿಸಕ್ಕೆ ರೆಡಿ ಇರಬೇಕು. ಕಳ್ತನ ಮಾಡಬೇಡ ಅಂತ ಹೇಳ್ತಾನೆ. ಕಳ್ತನ ಮಾಡಿ ಅಂದರೆ ಒಂದು ದಿವಸ ಹಿಡ್ಕೊಂಡು ಹೊಡಿತಾರೆ, ಅದಕ್ಕೆ ರೆಡಿ ಇರಬೇಕಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ. ಹೀಗೆ ಆ ದೇವರ ಹತ್ರ ಲೀಸ್ಟ್ ಇಟ್ಕೊಂಡು ಹೋಗ್ಬೋದು, ಚಿಂತೆ ತಪ್ಪು. ಯಾವಾಗ ಲೀಸ್ಟ್ ಬಿಟ್ಟು ಹೋಗ್ತಿರೋ ಅವಾಗ ಜಲ್ದಿ ಆಯನ್ನೇ ಕೇಳೋದಿಲ್ಲ, ನಿಮ್ಗೆ ಏನು ಬೇಕು ಆಯನ್ನೇ ಕೊಡ್ತಾರೆ. ಇಷ್ಟು ರಹಸ್ಯ ಇದೆ ಇದರೊಳಗೆ. ಈ ಒಂದು 2ನೇ ಅಧ್ಯಾಯದಲ್ಲಿ ಇತ್ತುವರವನ ಮಕ್ಕಳೇ ನಿಮಿತ್ತ ಆಗಲಿ ಜೀವನಗಳು, ಇತ್ತುವರವನ ಮಕ್ಕಳೇ ನಿಮಿತ್ತ ಆಗಲಿ ಜೀವನೀವರ ನೆತ್ತ ಹೋವೆನು ಇದ್ದು ದಿನವಲ್ಲಿದ್ದುದೇ ಸಾಕು. ಮತ್ತೆ ನೀವೆಲ್ಲದರಿರುವ ಎತ್ತ ನೀವೆಲ್ಲಂತ ವಿಹನ ಇಂತ ಕೇಳಿರಿ ನೀವೇ ಕೇಳಿದರೆ ಮಕ್ಕಳಿರ ಈ ಜಗ ಪಾಲಿಸಿರಿ ನೀವು ಮೂವರಿಗೂ ನೀರು ಕರ್ತುಗಳಿಲ್ಲ, ನೀವೇ ಕರ್ತು ಈ ಜಗಕ್ಕೆ.
ಈ ಮೂರನ್ನು ನೀವು ತಗೊಳ್ರಿ ಅಂತೇಳಿ ಮತ್ತೆ ಏನು ಹೇಳ್ತಾಳೆ, ನನ್ನ ಸೂತ್ರವಿನ ಏನೂ ನಡೆಯೋದಿಲ್ಲ, ಇದಂತೂ ಗ್ಯಾರಂಟಿ. ಆ ಸೂತ್ರ ಇದೆ, ನಿಮ್ಮ ಕೈಯಾಗೂ ಇಲ್ಲ, ಆ ಸೂತ್ರ ನನ್ನ ಕೈಯಾಗೂ ಐತಿ. ಅದೇನು ನಡೆಯೋದು ಅದು ನಾನು ನಡೆಸ್ತೀನಿ. ಅರಿಯಲಿಕ್ಕೆ ಬ್ರಹ್ಮಾಂಡವನ್ನು ಚರಿಸುವು ಎನ್ನ ಆಶ್ರಯದಲ್ಲಿ, ನನ್ನ ಆಶ್ರಯದಲ್ಲಿ ಎಲ್ಲವೂ ನಡೀತಾ ಇರೋದು. ನೀವು ನಿಮಿತ್ತ ಮಾತ್ರರಾಗಿರ್ರಿ, ಇದೊಂದು ಸೀಕ್ರೆಟ್. ಅದೇನು ನಮಗೆ ನಡೀತಾ ಇದೆ ನಾವು ಅದನ್ನು ಕಲ್ತಿದ್ದೀವಿ, ಅದನ್ನು ಬಿಡಿಸಿದೆ ಅಂತ ಅಲ್ಲಿ ಬಿಡಿಸ್ತಾರೆ. ಅವ್ರು ಬಿಟ್ಟರವರು ಅವರ ಆಜ್ಞೆ ಸುಮ್ಮನೆ ಸೀಟ್ನಾಗ ಕೂತ್ಕೊಂಡು ಕೆಲಸ ಮಾಡೋದಷ್ಟೇ. ಇದು ನಮ್ದಲ್ಲ, ಸೀಟಿನ ಕೆಲಸ ಅಷ್ಟೇ. ಹೀಗೆ ನಡೀರಿ. ನಾವೇನು ಮಾಡ್ತೀವಿ ಅಂದರೆ ನಾವು ಅಂಟರ್ತೀವಿ. ಇದನ್ನೇ ಒಳ್ಳೆ ಅಧ್ಯಾಯದಲ್ಲಿ ನಾನು ಪಂಡಿತ, ನಾನು ವಿದ್ವಾನ, ನಾನು ಶ್ರೀಮಂತ, ನಾನು ಮಹಾರೂಪವಂತ, ನಾನು ಬಹಳ ಗಟ್ಟಿ, ಇವೆಲ್ಲ ಅಂಟಕ್ಕಿಬಿಟ್ಟಿವಿ. ನಾನು ಚೇರ್ಮನ್ನು, ನಾನು ಮುಖ್ಯಮಂತ್ರಿ, ನಾನು ಹಿಂಗೆ, ನಾನು ಹಂಗೆ, ಎಷ್ಟದು ಎಲ್ಲ ಸೇರಿಸಿ ಭಾಳದವು ಲೆಕ್ಕ ಮಾಡಿ 2 ಭಾಗ ಮಾಡಿಬಿಡ್ತಾರೆ. ಹೀಗೆಲ್ಲ ಅಂಟಿಸ್ಕೊಂಡವ್ರು. ಇವನು ಬಿಡ್ರಿ ಅಂತ ಫಸ್ಟ್ ಹೇಳಿದ್ರು. ಅವ್ರು ಅದನ್ನು ಬಿಡಿಸ್ಕೊಂಡು ಅದಕ್ಕೆ ದೇವರಾದ್ರು. ನೀವು ದೇವರಾಗಬೇಕಂದ್ರೆ ಅವ್ನು ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ರೆ ನೀವು ದೇವರೇ. ಒಳಗ ಹಾಲಿ ಇಷ್ಟೇ ದೇವರಾಗದಂದ್ರೆ ನೀವು ಬ್ರಹ್ಮ ವಿಷ್ಣು ಮಹೇಶ್ವರರು ನೀವೇ. ಈಗ ಹೇಳ್ತಾ ಆ ತಾಯಿ ಏನು ಹೇಳ್ತಾರೆ, ಎಲ್ಲವೂ ನನ್ನಿಂದ ನಡೀತಾ ಇದೆ. ಇನ್ನೊಂದು ಏನಂದರೆ ಆವ ನೀಚನು, ನೀಚನ ಯಾರು? ನೀಚ ಅಂದರೆ ಕೆಟ್ಟವನು, ಅವನು ದುಷ್ಟನು ಯಾರು ಅಂದರೆ ನಿನಗೆ ನಮಗೆ, ಅಂದರೆ ಈ ತ್ರಿಮೂರ್ತಿಗಳಿಗೆ ಮತ್ತು ನನಗೆ ಭೇದ ಭಾವ. ಅಮ್ಮ ಬೇರೆ ಬ್ರಹ್ಮ ವಿಷ್ಣು ಬೇರೆ ಅಂತ ಯಾರು ಅನ್ಕೊಂತಾರಲ್ಲ ಅವರು ನರಕದಲ್ಲಿ ಬೀಳ್ತಾರೆ ಅಂತ ಹೇಳ್ತಾರೆ. ಅವನು ಈ ಮೂವರು ಒಂದೇ, ಆ ಜಗನ್ಮಾತೆ ಒಂದೇ ಅಂತ ಯಾರು ನಮಸ್ಕಾರ ಮಾಡ್ತಾರಲ್ಲ ಅವರೇ ಸತ್ಯ, ಅವರೇ ಮಹಾತ್ಮರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸೀಕ್ರೆಟನ್ನು ನಾನು ಬಿಚ್ಚಿರ್ತೇನೆ ನನಗೆ. ಈಗ ನಮ್ಮದು ಕುಲದೇವರು ವಿಷ್ಣು, ಬಹಳಷ್ಟು ಪ್ರೀತಿ ನನಗೆ ವಿಷ್ಣು ದೇವರ ಮೇಲೆ. ಈ ಅಮ್ಮನ ದೇವಿ ಬಂದಾಗ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ಮನುಷ್ಯನ. ಗಣಪತಿ ಮೇಲೆ ಭಾಳ ಭಕ್ತಿರ್ತಾರೆ, ದೊಡ್ಡ ಕಾಳಿಕಾ ದೇವ್ರ ಮೇಲೆ ಭಕ್ತಿ ಇರಲ್ಲ, ದುರ್ಗಮ್ಮನ ಮೇಲೆ ಇರಲ್ಲ, ಇನ್ನೊಂದು ದೇವ್ರ ಮೇಲೆ ಇರೋದಿಲ್ಲ, ಹೀಗಿರ್ತದಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ಈ ಭಕ್ತಿ ಐತಲ್ಲ, ನೀವು ಗಣಪತಿ ಭಕ್ತಿ ತಿಳ್ಕೊಳ್ರಿ. ಕಾಳಿಕಮ್ಮನ ದೇವಸ್ಥಾನಕ್ಕೆ ಹೋದರೆ ನನ್ನ ಗಣಪತಿ ಈ ರೂಪದಲ್ಲಿ ಕಾಣ್ತಾ ಇದ್ದೇನೆ ಅಂತ ನಮಸ್ಕಾರ. ಅರ್ಥ ಆಯ್ತಾ? ನನ್ನ ಗಣಪತಿನೇ ರೂಪ ಇದು. ಈಗ ಸಿನಿಮಾದಾಗ ಪಾತ್ರ ಮಾಡ್ತಾನಲ್ಲ, ಅವನು ಭೀಮನ ಪಾತ್ರ ಮಾಡಿರ್ತಾನೆ, ಅವ್ನು ಕೆಳಗೆ ಹಾಕ್ಬಿಡ್ತಾನಲ್ಲ, ನಮ್ಮಪ್ಪನೇ ಅದು ನಮ್ಮಪ್ಪನೇ. ಇನ್ನೊಂದ್ಸಲ ನಾಟಕ ಶಿವನ ಪಾತ್ರ ಮಾಡ್ತಾನೆ. ಶಿವ ಬೇರೆ ಭೀಮನ ಪಾತ್ರಗಾರ, ಅವ್ನು ನಮ್ಮಪ್ಪನೇ ಅಂತಾನೆ. ಅವ್ನು ಎಷ್ಟು ಪಾತ್ರ ಚೇಂಜ್ ಮಾಡಿದ್ರು ಮಗ, ನಮ್ಮಪ್ಪನೇ ಹೆಂಗಂತಾನೋ ಹಾಗೆ ನಮ್ಮ ಶಿವನೇ ಅಮ್ಮನ ರೂಪದಾಗಿದ್ದಾರೆ, ನಮ್ಮ ವಿಷ್ಣುವೇ ಅಮ್ಮನ ರೂಪದಾಗಿದ್ದಾರೆ, ನಮ್ಮ ಗಣಪತಿ ಅಮ್ಮನ ರೂಪ, ನಮ್ಮ ಮನೆ ಎಲ್ಲ ಮನೆ ಅಮ್ಮನ ರೂಪದಾಗ, ಶಿವನ ರೂಪದಾಗ. ಈ ಭಾವ ಬಂದುಬಿಟ್ರೆ ಆ ದೇವತೆಗಳ ಬೇಸ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ, ಪರಾರಿ. ಯಾವ ದೇವರು? ನಮ್ಮ ದೇವರು ಬೆಂಕಿ ದೇವರು. ತಣ್ಣಗಾಗ್ತದ ಭಾವನೆ ತಣ್ಣದ, ಎಲ್ಲವೂ ಅವೇ ಬೆಂಕಿ ಇದಾವೆ ದೇವರು. ಯಾವ ದೇವ್ರನ್ನ ಬೆಂಕಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ ನೀನು ನೋಡಕ್ಕೆ ಬಂದಿಲ್ಲ ಅಷ್ಟೇ. ಇಷ್ಟು ಈ ರಹಸ್ಯವನ್ನು ಹೇಳ್ತಿದ್ರೆ, ಯಾರು ನಿನ್ನನ್ನು ಭಜಿಸ್ತಾರೋ ಅವರು ನನ್ನನ್ನು ಭಜಿಸಿದಂಗೆ. ಯಾರನ್ನ? ದೇವಿನ ಭಜಿಸಿದರೆ ಅವನ್ನ ಭಜಿಸಿದಂಗೆ, ಅದು ಓಕೆ ರೈಟ್. ಆದರೆ ಶಿವನ ನಾವು ಧ್ಯಾನ ಮಾಡಿದ್ರೆ ಯಾರನ್ನ ಮಾಡ್ದಂಗೆ? ಅಮ್ಮನ್ನೇ ಧ್ಯಾನ ಮಾಡ್ದಂಗೆ. ವಿಷ್ಣುವನ್ನ ಧ್ಯಾನ ಮಾಡಿದ್ರೆ ಯಾರನ್ನ ಮಾಡ್ದಂಗೆ? ಅಮ್ಮನ್ನೇ ಮಾಡ್ದಂಗೆ. ಬ್ರಹ್ಮನ ಪೂಜೆ ಮಾಡಿದ್ರೆ ಯಾರು ಮಾಡ್ದಂಗೆ? ಅಮ್ಮನ್ನೇ ಮಾಡ್ದಂಗೆ. ಈ ಕಾಲದಾಗ ಯಾಕೆ ಇಷ್ಟೊಂದು ಎಡವಟ್ಟಾಗೈತೆ ಅಂದರೆ ಬ್ರಹ್ಮಗೊಂದು ಕಳಂಕ ತಂದಿಟ್ಬಿಟ್ಟಾರೆ ಬ್ರಹ್ಮದೇವನ ಪೂಜೆಯಿಂದ. ಬ್ರಹ್ಮದೇವನ ನೋಡಿದ್ರೆ ಬ್ರಹ್ಮನ ಯಾರು ಪೂಜೆ ಮಾಡ್ತಾರೆ? ಯಾರು ಮಾಡಂಗಿಲ್ಲ. ಅದಕ್ಕೆ ಬುದ್ಧಿ ಎಡವಟ್ಟಾಗಿ ಇಷ್ಟೆಲ್ಲ ಹೋಗೋದಕ್ಕೆ ಕಾರಣ ಅದೇ. ಅವನೇ ನಾಲೆಡ್ಜು, ಅವನೇ ಪಕ್ಕಕ್ಕಿಟ್ಟಾರೆ. ಏನೋ ಕಥೆಗಳು ಕಟ್ಟಿಬಿಟ್ಟಾರೆ. ಅವನು ಸೃಷ್ಟಿ ಮಾಡಿದ್ನಂತ, ಅವನೇ ಸೃಷ್ಟಿ ಮಾಡಿದ ಮದುವೆ ಮಗಳನ್ನೇ ಮದುವೆ ಆಡ ಅಂತಂದೇಳಿ ಕಟ್ಟಿದ್ದಾರೆ. ಈಗ ಒಂದೇ ಇಂದಾನೇ ಬಂದಿರೋರಲ್ಲ, ಅವಾಗ 2 ಬೇರೆ ಯಾವುದು ನಿನಗೆ? ಅದೇ ಒಂದೇ ಎಲ್ಲ ರೂಪ ತಾಳೆ ಇರೋದು, ಒಂದೇ ಇರೋದು. 2 ಇಲ್ಲೇ ಇಲ್ಲ, 2 ಅನ್ನೋದೇ ಸುಳ್ಳು. ಅಂದಮೇಲೆ ಬ್ರಹ್ಮ ಮದುವೆ ಆದ ಹಿಂಗೆ ಬಂದ ಅದು ಅಪ್ಪಟ ಸುಳ್ಳು. ಪುಂಡರು ಯಾರು ಮಾಡಿರೋ ಕತೆಗೆ ಈ ಪ್ರಪಂಚನೇ ಹಾಳಾಗ್ತಾ ಇದೆ.
ಬ್ರಹ್ಮದೇವರು ನಿತ್ಯ ಸ್ತುತಿ ಮಾಡಿ ವೇದಾತ್ಮಾಯ ಇದ್ಮೆ ಹಿರಣ್ಯ ಗರ್ಭಾಯ ಇದ್ಮೆ ತನ್ನೋ ಬ್ರಹ್ಮ ಪ್ರಚೋದಯ ಬ್ರಹ್ಮ ಗಾಯತ್ರಿ ಬ್ರಹ್ಮನ ಗಾಯತ್ರಿ ಮಂತ್ರ ವೇದಗಳಾಗ ಐತಂದ್ರೆ ಅಲ್ಲಿ ಸ್ತುತಿ ಮಾಡಿಲ್ಲ ಏನಲ್ಲ ಸ್ತುತಿ ಮಾಡಿಲ್ಲ ಅಂದ್ರೆ ಈ ಮಂತ್ರ ಎಲ್ಲಿಂದ ಬರ್ತದೆ ಬ್ರಹ್ಮನಿಗೂ ಸ್ತುತಿ ಇದೆ ಬ್ರಹ್ಮಗಳು ಆ ದೇವನೇ ಹೇಳ್ತಾರೆ ಯಾರನ್ನು ಸ್ತುತಿ ಮಾಡಿ ನನಗಂದ್ರೆ ಅವನು ತೆಗೆದಿಕ್ಕೆ ನಾನು ಯಾವನು ಕರಿಬೇವೋ ಗೊತ್ತಿಲ್ಲ ಊರ್ದ ಕರಿಬೇವು ತೆಗೆದು ತೆಗೆದಿಟ್ಟು ಕೈ ಬಿಟ್ಬಿಟ್ಟಾರೆ ಆರೋಗ್ಯನೇ ಕೆಟ್ಟೋಗಿದೆ ಕರಿಬೇವು ತಿಂದ್ರೆ ಆರೋಗ್ಯ ಭಾಳ ಒಳ್ಳೆಯದು ನನಗೆ ಗೊತ್ತಿಲ್ಲ ಎಷ್ಟು ಹೊಂದುತ್ತೋ ಗೊತ್ತಿಲ್ಲ ಉಪಮಾನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಾಯಿ ಬಂದು ಎದುರ್ತೀನಿ ನನಗೆ ಏನು ನನಗೆ ಏನು ಬಾಯಿ ಬರ್ತೋ ಬಂದ್ಬಿಟ್ಟು ಅಷ್ಟೇ ನನಗೇನು ಸಾಕಾಗಿತ್ತ ಏನು ಗೊತ್ತಿಲ್ಲ ಹೀಗಿದೆ ಹೀಗೆ ಇಷ್ಟು ಹೇಳಿ ನಿಮ್ಮನ್ನು ಯಾರು ಸ್ತುತಿ ಮಾಡ್ತಾರೆಲ್ಲ ನಾನೇ ಅಂತೇಳಿ ಆ ಜಗನ್ಮಾತೆ ಅದೃಶ್ಯವಾಗಿರ್ತಕ್ಕಂಥವಳಾಗಿದ್ದಾಳೆ ಅವರೆಲ್ಲರೂ ಅದೃಷ್ಟ ಮುಂದೆ ಅದೃಷ್ಟ ಆಗ್ಬಿಟ್ಲೆ ಎಲ್ಲವೂ ಮಾಯಾರು ಅವ್ರು ಮೂವರು ಉಳ್ಕೊಂಡ್ರು ಅಂಥೇಳಿ ಆ ಮೂವರು ಉಳ್ಕೊಂಡು ನಾವು ಮುಂದೆ ಅದೇ ತಾಯಿನೇ ಕಾಪಾಡಬೇಕು ನಮಗೆ ಅಂತೇಳಿ ಚಿದಾನಂದಾತ್ಮ ಗುರುವರನ್ನ ಸ್ಮರಣೆ ಮಾಡಿದರು ಎಂಬಲ್ಲಿಗೆ ಇದು ಶ್ರೀಮತ್ ಪರಮ ಪರಿವರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರೇ ಚರಣಪದ್ಮವಿರೇಪ ಶ್ರೀ ಚಿದಾನಂದ ಅವಭೂತ ವಿಚಿತ ಪಾರ್ವತಿ ಮಹಾತ್ಮೆಯವರು ತ್ರಿಮೂರ್ತಿಗಳ ವರಪ್ರಧಾನ ನಾಮ ದ್ವಿತೀಯೋಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ 2 ಪದ 122 ಮಂಗಳಮಸ್ತು ಜಯ ಗುರು ಮಂಗಳ ಪಾರ್ವತಿ ಪದಯ ಮಹಾದೇವ